ओम अज्ञानशलाकय चक्षुरुन्मीलितं तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगण ललिता श्रीविशाखान्वितांश्च। हे कृष्णा करुणा सिंधु दीनबंधो जगत्पते गोपेश गोपिका कांता राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमति भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवत्युत्तमश्लोके भक्तिर्भवति नैष्टिकी। हरे कृष्ण। ಶ್ರೀಮದ್ಭಾಗವತಂ ಸ್ಕಂದ 3 ಅಧ್ಯಾಯ 7 ವಿದುರನ ಪ್ರಶ್ನೆ. ಈಗ ನಾವು ಸ್ವಲ್ಪ ಪೂರ್ವಭಾವಿ ನೋಡೋಣ. ಸೊ ವಿದುರ ಯಾಕೆ ಹಸ್ತಿನಾಪುರವನ್ನ ಬಿಟ್ಟು ತೀರ್ಥಯಾತ್ರೆಗೆ ಹೊರಡ್ತಾನೆ, ಇದರ ಹಿನ್ನೆಲೆ ನಮ್ಗೆ ಗೊತ್ತಿದೆ. ಸೊ ಅಲ್ಲಿ ಧೃತರಾಷ್ಟ್ರ ಮತ್ತೆ ವಿದುರನ ನಡುವೆ ಸ್ವಲ್ಪ ಮನಸ್ತಾಪ, ಕಾರಣ ಅವನ ಪುತ್ರ ವ್ಯಾಮೋಹ, ರಾಜ್ಯ ಮಕ್ಕಳಿಗೆ ಸಿಗಬೇಕು ಅನ್ನೋ ಒಂದು ಕೆಟ್ಟ ಆಸೆ. ಸೊ ಇದರಿಂದ ಬೇಸತ್ತು ವಿದುರ ದೇಶಾಂತರ ಹೋಗ್ತಾನೆ, ಅಂದ್ರೆ ತೀರ್ಥಯಾತ್ರೆಗೆ ಹೋಗ್ತಾನೆ. ಹೀಗೆ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಎಲ್ಲಾ ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತಾ ಕೊನೆಗೆ ಮೈತ್ರೇಯರ ಬಳಿಗೆ ಬರ್ತಾರೆ. ಸೊ ಮೈತ್ರೇಯರ ಹತ್ರ ವಿದುರ ಜಿಜ್ಞಾಸು ತರ ಪ್ರಶ್ನೆ ಮಾಡ್ತಾರೆ. ಜಿಜ್ಞಾಸು ಅಂದ್ರೆ ಏನು? ಭಗವಂತನ ಬಗ್ಗೆ, ಮತ್ತೆ ಈ ಭೌತಿಕ ಜಗತ್ತಿನ ಬಗ್ಗೆ, ಜೀವಿಯು ಪಡುವ ಪಾಡಿನ ಬಗ್ಗೆ, ತುಂಬಾ ಕಷ್ಟಗಳು, ಜೀವ ಎಷ್ಟು ಕಷ್ಟ ಪಡ್ತಾನೆ, ಇದಕ್ಕೆ ಎಲ್ಲ ಏನು ಕಾರಣ ಅಂತ ಪ್ರಶ್ನೆಗಳನ್ನ ಹಾಕ್ತಾರೆ ವಿದುರ ಮೈತ್ರೇಯರಿಗೆ. ಮೈತ್ರೇಯರಿಗೆ ಮೇಲ್ನೋಟಕ್ಕೆ ಆಶ್ಚರ್ಯ ಅನ್ಸುತ್ತೆ, ಎಂಥದ್ದು ಇದು, ವಿದುರ ಜ್ಞಾನಿ, ಭಗವಂತನ ಭಕ್ತ, ಸೊ ಈ ಸಣ್ಣ ವಿಚಾರಗಳನ್ನ ನನ್ನಲ್ಲಿ ಯಾಕೆ ಪ್ರಶ್ನೆ ಮಾಡ್ತಾನೆ ಅಂತ ಒಂದು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾರೆ ಯಾರು? ಮೈತ್ರೇಯರು. ಆದ್ರೆ ಪ್ರಭುಪಾದರು ಭಾವಾರ್ಧದಲ್ಲಿ ಹೇಳ್ತಾರೆ, ವಿದುರನಂತ ಮಹಾಜ್ಞಾನಿಗಳಾದ್ರೂ ಕೂಡ ಮೈತ್ರೇಯರಂತ ಮಹರ್ಷಿಗಳನ್ನ, ಗುರುಗಳನ್ನ ದರ್ಶನ ಮಾಡಬೇಕು. ಯಾರು ತತ್ವ ಜಿಜ್ಞಾಸು ಮಾಡ್ತಾರೆ ಅವರು ಗುರುವನ್ನ ಸಮೀಪಿಸ್ಬೇಕು. ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ವಿಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಯಾರ್ಯಾದರೂ ತತ್ವ ಜಿಜ್ಞಾಸು ಆದವರು, ಭಗವಂತನ ಬಗ್ಗೆ ತಿಳಿಬೇಕು ಅಂತ ಆಸೆ ಇರುವವರು ಮೈತ್ರೇಯರಂತ ಗುರುಗಳನ್ನ ಸಂದರ್ಶಿಸಬೇಕು ಅನ್ನೋ ಒಂದು ಸಂದೇಶವನ್ನ ಇಲ್ಲಿ ಪ್ರಭುಪಾದರು ನಮಗೆ ಕೊಡ್ತಿದ್ದಾರೆ. ಆದ್ರೆ ವಿದುರ ಕೇಳುವಂತ ಪ್ರಶ್ನೆ ತುಂಬಾ ಬೇಸಿಕ್, ಸರಳವಾದ ಪ್ರಶ್ನೆ. ಎಷ್ಟು ಸರಳವಾಗಿದೆ ಪ್ರಶ್ನೆ, ಆದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಕಷ್ಟ. ಮೇಲ್ನೋಟಿಕೆ ಪ್ರಶ್ನೆ ಸುಲಭವಾಗಿದೆ. ಬೆಳಿಗ್ಗೆ ಒಂದು ಕ್ಲಾಸಲ್ಲಿ ಒಬ್ಬರು ಕೇಳ್ತಾ ಇದ್ದೆ, ನೀವ್ ಯಾರು? ನಾನು ಮನುಷ್ಯ ಅಂದ್ರು ಒಬ್ರು ನಾನು ಇದು ಅದು ಅಂದ್ರು. ಮೇಲ್ನೋಟಿಕೆ ಪ್ರಶ್ನೆ ತುಂಬಾ ಸರಳವಾಗಿದೆ. ನೀವ್ ಯಾರು? ಕಸ್ತ್ವಂ, ಕೋಹಂ, ಕೋಮೇ ಮಾತಾ, ಕೋಮೇ ಪಿತಾಹ, ಕುತ ಆಗತಾಯ. ನೀನ್ ಯಾರು, ನಾನ್ ಯಾರು, ತಂದೆ ಯಾರು, ತಾಯಿ ಯಾರು, ಎಲ್ಲಿಂದ ಬಂದ್ವಿ, ಎಲ್ಲಿ ಹೋಗ್ತೀವಿ, ಯಾವುದಕ್ಕೂ ನಮ್ಗೆ ಉತ್ತರ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಉತ್ತಮವಾದದನ್ನ ನಾವು ತಿಳ್ಕೊಬೇಕಂದ್ರೆ ಜಿಜ್ಞಾಸೆ ಪಡಬೇಕು, ಆಸೆ ಪಡಬೇಕು, ಭಾಗವತ ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಬೇಕು, ಕುತೂಹಲ ಇರಬೇಕು. ಹಾಗಿದ್ದಾಗ ಮಾತ್ರ ಭಗವಂತ ಗುರುವನ್ನ ಕರುಣಿಸಿಕೊಡ್ತಾನೆ. ಸೊ ಹಾಗೆ ವಿದುರ ಬೇಸಿಕ್ ಪ್ರಶ್ನೆ ಮಾಡ್ತಾರೆ ಮೈತ್ರೇಯರ ಹತ್ರ, ಭಗವಂತನಿಗೆ ಯಾವ ಭೌತಿಕ ತ್ರಿಗುಣಗಳು ಇಲ್ಲದೆ ಇದ್ರೂ ಕೂಡ ತ್ರಿಗುಣಾತ್ಮಕವಾಗಿ ಯಾಕೆ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಮತ್ತೆ ನಾಶ ಮಾಡ್ತಾನೆ? ಸತ್ವಗುಣದಲ್ಲಿ ಪಾಲನೆ ಮಾಡ್ತಾನೆ, ರಜೋಗುಣದಲ್ಲಿ ಸೃಷ್ಟಿ ಮಾಡ್ತಾನೆ, ತಮೋಗುಣದಲ್ಲಿ ಪ್ರಳಯ ಮಾಡ್ತಾನೆ, ಲಯ ಮಾಡ್ತಾನೆ. ಯಾಕೆ ಭಗವಂತನಿಗೆ ಭೌತಿಕ ಗುಣಗಳಿಲ್ಲದೆ ಇದ್ರೂ ಕೂಡ ಭೌತಿಕ ಗುಣವನ್ನ ಧರಿಸಿ ಯಾಕೆ ಸೃಷ್ಟಿ ಪಾಲನೆ ಮಾಡ್ತಾನೆ, ಲಯ ಮಾಡ್ತಾನೆ? ಇದು ಬೇಸಿಕ್ ಪ್ರಶ್ನೆ.
ನಮ್ಗೆ ಯಾಕೆ ಈ ಪ್ರಶ್ನೆಗಳು ಹೊಳೆಯೋದಿಲ್ಲ? ಸೊ ಇದು ಜಿಜ್ಞಾಸು. ಈ ಪೂರ್ತಿ ಅಧ್ಯಾಯ ವಿದುರನ ಪ್ರಶ್ನೆ ಅಲ್ವಾ? ನೋಡಿ, ಅಧ್ಯಾಯ ಇದೆ ವಿದುರನ ಪ್ರಶ್ನೆ. ಹಿಂದಿನ ಅಧ್ಯಾಯದಿಂದ ಇದು ಕಂಟಿನ್ಯೂ ಆಗ್ತಾ ಇದೆ. ಈ ಚಾಪ್ಟರ್ ಪೂರ್ತಿ ಪ್ರಶ್ನೆಗಳೇ. ಉತ್ತರ ನೆಕ್ಸ್ಟ್ ಯಾರಾದ್ರೂ ಬರ್ತಾರೆ, ಅವರು ನಿಮ್ಗೆ ಉಪದೇಶ ಮಾಡ್ತಾರೆ ಅಥವಾ ಚರ್ಚೆ ಮಾಡ್ತಾರೆ. ಒಂದ್ ನಿಮಿಷ. ಸಾರಿ. ಇದು ತುಂಬಾ ಸರಳವಾದ ಪ್ರಶ್ನೆ, ಮೂಲಭೂತವಾದ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಹಾಕ್ತಾರೆ, ಇದು ತುಂಬಾ ರೋಚಕವಾಗಿದೆ, ತುಂಬಾ ಆಶ್ಚರ್ಯ ಅನ್ಸುತ್ತೆ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ನಾವು ಈ ಭೌತಿಕ ಜಗದಿಂದ ಉದ್ಧಾರ ಆಗಕ್ ಸಾಧ್ಯನೇ ಇಲ್ಲ. ಸೊ ಆ ಪ್ರಶ್ನೆ ಏನು? ಜೀವಿ ಭಗವಂತನ ಶಾಶ್ವತ ಅಂಶ ಅಲ್ವಾ? ಭಗವಂತನ ವಿಭಿನ್ನ ಅಂಶ. ಎಲ್ಲರ ಹೃದಯದಲ್ಲೂ ಭಗವಂತ ಪರಮಾತ್ಮನಾಗಿ ಇದ್ರೂ ಕೂಡ ಜೀವಿ ಯಾಕೆ ಕಷ್ಟಪಡ್ತಾನೆ? ಏನ್ ಆನ್ಸರ್ ಸಿಗುತ್ತೆ ನಮ್ಗೆ ಇದಕ್ಕೆ? ಏನ್ ಉತ್ತರ ನಾವು ಹೇಳ್ಬೋದು? ಜೀವಿ ಭಗವಂತನ ಶಾಶ್ವತ ಅಂಶ ಆಗಿದ್ರು ಯಾಕೆ ಕಷ್ಟ ಕೋಟಲೆಗಳನ್ನ ಅನುಭವಿಸ್ತಾನೆ? ಉದಾಹರಣೆಗೆ ವಿದುರನ್ನೇ ತಗೊಳ್ಳೋಣ. ವಿದುರ ಯಾರು? ಸಾಕ್ಷಾತ್ ಯಮಧರ್ಮ. ಒಬ್ಬ ಋಷಿಯ ಶಾಪಗ್ರಸ್ತನಾಗಿ ಶೂದ್ರ ಜನ್ಮದಲ್ಲಿ ಬರ್ತಾನೆ ಅಲ್ವಾ? ಶೂದ್ರ ಜನ್ಮದಲ್ಲಿ ಬಂದು ಇಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾನೆ. ಅಂದ್ರೆ ಕರ್ಮಣ ದೈವನೇತ್ರೇಣ ಜಂತುರ್ದೇಹೋಪಪತ್ತೆಯೇ. ಕಪಿಲ ಮುನಿ ತನ್ನ ತಾಯಿ ಉಪದೇಶ ಮಾಡ್ಬೇಕಾದ್ರೆ ಹೇಳ್ತಾರೆ, ಕರ್ಮಣ ದೈವನೇತ್ರೇಣ ಜಂತುರ್ದೇಹೋಪಪತ್ತೆಯೇ. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಗೆ ದೇಹ ಪ್ರಾಪ್ತಿಯಾಗುತ್ತೆ. ದೇಹ ಪ್ರಾಪ್ತಿಯಾಗುತ್ತೆ, ಅದಕ್ಕೆ ಅನುಗುಣವಾಗಿ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಕಷ್ಟ ಸುಖಗಳು ಕೂಡ ಪ್ರಾಪ್ತಿಯಾಗುತ್ತೆ. ಅದನ್ನೇ ಋಷಭದೇವರು, ಭಗವಾನ್ ಋಷಭದೇವ ತನ್ನ ಮಕ್ಕಳಿಗೆ ಹೇಳ್ಬೇಕಾದ್ರೆ, ನಾಯಂ ದೇಹೋ ದೇಹ ಬಾಜಂ ಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಯೆ. ಪ್ರತಿಯೊಂದು ಜೀವಿಯೂ ಕೂಡ ಕಷ್ಟಗಳನ್ನ ಕಾಮಗಳನ್ನ ಅನುಭವಿಸ್ಲೇಬೇಕು, ವಿಧಿಗೆ ಅನುಗುಣವಾಗಿ ಕರ್ಮಕ್ಕೆ ಅನುಗುಣವಾಗಿ. ಯಾರು ಅದನ್ನ ಹೊರತರಲ್ಲ. ಬಟ್ ನಮ್ಗೇನ್ ಅನ್ಸುತ್ತೆ, ನನಗೆ ಯಾಕೆ ಭಗವಂತ ಕಷ್ಟ ಕೊಡ್ತಾ ಇದ್ದಾನೆ? ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತ ಪರಮಾತ್ಮನಾಗಿದ್ರು ಕೂಡ ನನಗೆ ಯಾಕೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ನಾವು ಮೋಹಗೊಳ್ತೀವಿ. ಅದೇ ಮುಂದೆ ಹೇಳ್ತಾರೆ ಮೈತ್ರ ಋಷಿ ಉಪದೇಶ ಮಾಡ್ಬೇಕಾದ್ರೆ, ಯಾಕೆ ಜೀವಿ ಕಷ್ಟ ಪಡ್ತಾನೆ ಅಂದ್ರೆ ಕಾರಣ ತುಂಬಾ ಸರಳವಾಗಿದೆ, ಅದ್ರ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ನಾವು ಭಗವಂತನ ಅಂಶ ಅನ್ನೋದು ಮರ್ತಿದೀವಿ, ಸಂಬಂಧ ತತ್ವವನ್ನು ಮರ್ತಿದೀವಿ. ನಾವು ನನಗೂ ಭಗವಂತನ ಯಾವುದೇ ಸಂಬಂಧ ಇಲ್ಲ ಅಂತ ಬದುಕ್ತಾ ಇದೀವಿ. ಅದಕ್ಕೋಸ್ಕರ ನಾವು ಕಷ್ಟಗಳಿಗೆ ಒಳಗಾಗ್ತಾ ಇದೀವಿ. ಇದು ಮೈತ್ರ ಮಹರ್ಷಿಗಳು ವಿದುರನಿಗೆ ಉಪದೇಶ ಮಾಡ್ತಾರೆ. ಮತ್ತೆ ಯಾಕೆ ನಾವು ಅರ್ಥ ಮಾಡ್ಕೋಬಾರದು? ಭಗವಂತ ನನ್ನ ಶಾಶ್ವತ ಸುಹೃತ್, ಭಗವಂತ ನನ್ನ ಶಾಶ್ವತ ಗೆಳೆಯ. ಪಿತಾ ಅಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮ ಯಜುರೇವಚ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಎಷ್ಟು ಕೃಷ್ಣ ಇಡೀ ಗೀತೆ ತುಂಬಾ ಹೇಳ್ತಾನೆ, ನಾನು ನಿನ್ನ ಸುಹೃದಂ ಸರ್ವಭೂತಾನಾಂ. ಬಟ್ ಮರ್ತಿದೀವಿ ನಾವು, ಅದಕ್ಕೆ ಕಷ್ಟಗಳಿಗೆ ಒಳಗಾಗ್ತಾ ಇದೀವಿ. ನೋಡಿ, ಈ ಪ್ರಶ್ನೆ ಈ ಅಧ್ಯಾಯದಲ್ಲಿ ಬರೀ ವಿದುರನ ಪ್ರಶ್ನೆಗಳಷ್ಟೇ. ಪ್ರಶ್ನೆ ಮಾತ್ರ ಮಾತಾಡ್ಬೇಕು ನಾವು, ಉತ್ತರದ ಬಗ್ಗೆ ಮಾತಾಡಂಗಿಲ್ಲ. ಬಟ್ ಏನ್ ಮಾಡೋದು, ಬರೀ ಪ್ರಶ್ನೆಗಳು ಬಿಟ್ಬಿಟ್ರೆ ಮತ್ತೆ ಮುಂದಿನ ವಾರ ಅಥವಾ ಇನ್ಯಾವಾಗ ಬರುತ್ತೋ ಉತ್ತರಗಳು ಗೊತ್ತಿಲ್ಲ. ಅಲ್ಲಿ ತನಕ ನಮ್ಗೆ ತೊಡ್ಕೋಬೇಕು, ಯಾಕೆ ಹಿಂಗೆ ಹೇಳಿದ್ರು, ವಿದುರ ಯಾಕೆ ಈ ತರ ಪ್ರಶ್ನೆ ಮಾಡದ ಅಂತ. ಸೊ ಸಾಧ್ಯವಾದಷ್ಟು ವಿದುರನ ಪ್ರಶ್ನೆಗೆ ಏನು ಉತ್ತರ ಹೇಳ್ತಾರೆ ಮೈತ್ರೇಯರು, ಅದಕ್ಕೆ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡ. ಯಾರಿಗಾದ್ರೂ ಪ್ರಶ್ನೆ ಕೇಳಬೇಕು ಅನ್ಸಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಓಕೆ, ಅನ್ಮ್ಯೂಟ್ ಮಾಡಿ ಕೇಳಬಹುದು. ಕೊನೆವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಟಕ್ಕಂತ ಪ್ರಶ್ನೆ ಬಂತು, ಅದನ್ನ ಹಾಗೆ ಕೇಳ್ಬಿಡಿ. ಪ್ರಶ್ನೆ ಸರಿನೋ ತಪ್ಪಾ ಅಥವಾ ಕೇಳ್ಬೋದಾ ಬೇಡವಾ ಯಾವುದು ಬೇಡ. ಸೊ ಅದಕ್ಕೆ ವೇದಾಂತ ಸೂತ್ರದಲ್ಲಿ ಶ್ರೀಲ ವೇದವ್ಯಾಸರು ಮೊದಲು ಏನ್ ಹೇಳ್ತಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸಾ. ಜಿಜ್ಞಾಸೆ ಮಾಡ್ಬೇಕು ನಾವು.
ಏನ್ ಜಿಜ್ಞಾಸೆ ಮಾಡ್ಬೇಕು, ಹೇಗೆ ವಿದುರ ಜಿಜ್ಞಾಸೆ ಮಾಡ್ತಾ ಇದಾರೋ ಮೈತ್ರ ಮಹರ್ಷಿಗಳ ಹತ್ರ, ತಿಳಿಸ್ಕೊಡಿ ನನಗೆ, ನಾನೇನ್ ತಿಳ್ಕೋಬೇಕು ಅಂತ ಆಸೆ ಇದೆ, ತಿಳಿಸ್ಕೊಡಿ. ಸೊ ಮೈತ್ರಿಯರು ನೋಡಿ ಉತ್ತರ ಎಷ್ಟು ರೆಲೆವೆಂಟ್ ಆಗಿ ಹೇಳ್ತಾರೆ, ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. ಶಾಸ್ತ್ರಗಳು ಯಾವುದು ಸುಮ್ನೆ ಗಾಳಿಲಿ ತೇಲ್ಸೋದಲ್ಲ. ಶಾಸ್ತ್ರಗಳು ಸುಮ್ನೆ ಏನು ಹೇಳ್ತಾರೆ ಅನ್ನೋದಲ್ಲ, ಪಕ್ಕ ಪ್ರಾಕ್ಟಿಕಲ್. ಶಾಸ್ತ್ರಗಳನ್ನ ನಾವ್ ಯಾಕೆ ಅಧ್ಯಯನ ಮಾಡ್ಬೇಕು, ಭಾಗವತ ಭಗವದ್ಗೀತೆ ಯಾಕೆ ಅಧ್ಯಯನ ಮಾಡ್ಬೇಕು ಅಂದ್ರೆ ಪಕ್ಕ ಪ್ರಾಕ್ಟಿಕಲ್ ಆಗಿ ಹೇಳ್ತೇವೆ. ಆದ್ರೆ ಕೆಲವು ಮೂಢರು ಏನೇಷ್ಟು ಮಾಡ್ತಾರೆ, ಅದು ಗೊಡ್ಡು ಶಾಸ್ತ್ರ ಕೇಳಿದ್ರೆ ಪದಗಳು, ಗೊಡ್ಡು ಶಾಸ್ತ್ರ. ಶಾಸ್ತ್ರ ಗೊಡ್ಡಲ್ಲ, ನಮ್ಮ ಬುದ್ಧಿ ಗೊಡ್ಡಾಗಿದೆ ಅಷ್ಟೇ. ಮಂದ ಸುಮಂದ ಮತಯೋ ಮಂದ ಭಾಗ್ಯ ಹಿ ಉಪದ್ರುತ. ಇಲ್ಲಿ ಹೇಳ್ತಾರೆ ನೋಡಿ, ಮೈತ್ರಿ ಉತ್ತರ ಕೊಡ್ತಾರೆ. 2 ಕ್ಯಾಟಗರಿ ಜನರು, ಇಬ್ರು ಸುಖವನ್ನು ಅನುಭವಿಸ್ತಾರಂತೆ. 2 ತರದ ಜನರು ಸುಖವನ್ನು ಅನುಭವಿಸ್ತಾರೆ. ಒಂದು ತರದ ಜನ ಮೂಢರು ಸುಖವನ್ನು ಅನುಭವಿಸ್ತಾರೆ. ಇನ್ನೊಬ್ಬ ಅಲೌಕಿಕ. ಮೂಢನು ಸುಖ ಪಡ್ತಾನೆ, ಅಲೌಕಿಕವಾಗಿ ಸುಖ ಪಡ್ತಾನೆ. ಸೊ ಮೂಢ ಅಂದ್ರೆ ಉದಾಹರಣೆಗೆ ಹಂದಿ, ವಿಡ್ಭುಜ. ಹಂದಿ ಅಂದ್ರೆ ವಿಡ್ಭುಜ ಅಂದ್ರೆ ಹಂದಿ, ಮಲಭಕ್ಷಕ. ಅದು ಸುಖ ಪಡುತ್ತೆ, ನಾನು ಎಷ್ಟು ಸುಖಿ ಆಗಿದ್ದಾರೆ, ನಾನು ಭೌತಿಕ ಈ ಜಗತ್ತಲ್ಲೇ ಅತ್ಯಂತ ಸುಖಿ ನಾನು. ಮೂಢ, ಯಾಕಂದ್ರೆ ಸುಖ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ, ಅದಕ್ಕೆ ಸುಖ ಪಡ್ತಾ ಅಷ್ಟೇ. ಇನ್ನೊಬ್ಬ ಅಲೌಕಿಕವಾದಿ, ಅವನು ಜೀವನದ ಎಲ್ಲ ಜಂಜಾಟಗಳನ್ನ ಬಿಟ್ಟು ಭಗವಂತನ ಸ್ಮರಣೆಯಲ್ಲಿ ನಿರಂತರವಾಗಿ ತೊಡಗಿರ್ತಾನೆ, ಅವನು ಸುಖವಾಗಿರ್ತಾನೆ. ಈ 2 ಸುಖಗಳಲ್ಲಿ ಏನು ವ್ಯತ್ಯಾಸ ಇದೆ? ಈಗ ನಾವು ಊಟ ಮಾಡ್ತೀವಿ, ವಾವ್ ಭಕ್ಷ್ಯ ಭೋಜನ ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಹಂದಿ ಊಟ ಮಾಡುತ್ತೆ, ಓ ಚೆನ್ನಾಗಿದೆ ಅಂತ ಹೇಳ್ತೀವಿ. ಎರಡು ಸುಖದಲ್ಲಿ ಏನು ವ್ಯತ್ಯಾಸ ಇದೆ? ಅವರವರ ದೇಹಕ್ಕೆ ಅನುಗುಣವಾಗಿ ಆ ನಿರ್ದಿಷ್ಟ ದೇಹಕ್ಕೆ ಯಾವುದು ಸುಖ ಅಂತ ಕಾಣುತ್ತೋ ಅದನ್ನೇ ಸುಖ ಅಂತ ಭಾವಿಸ್ತಾನೆ, ಆದ್ರೆ ಅದು ಸುಖ ಅಲ್ಲ. ಹಾಗಿದ್ದಾಗ ಋಷಭದೇವರು ಈ ಮಾತು ಹೇಳ್ತಿರ್ಲಿಲ್ಲ. ಪ್ರಹ್ಲಾದರು ಹೇಳ್ತಾರೆ, ದುಃಖಂ ಅಯತ್ನತಃ, ಹೇಗೆ ಸುಖಮ ಆಪ್ನೋತಿ ದುಃಖಂ ಅಯತ್ನ. ದುಃಖ ಹೇಗೆ ಪ್ರಾಪ್ತಿ ಆಗುತ್ತೆ ನಾವು ಕೇಳದೆ, ಹಾಗೆ ಸುಖವೂ ಪ್ರಾಪ್ತಿ ಆಗುತ್ತೆ ನಾವು ಕೇಳದೆ ಇದ್ರು, ನಾವು ಪ್ರಯತ್ನ ಮಾಡದೆ ಇದ್ರು. ದುಃಖಂ ಅಯತ್ನತಃ. ಆದ್ರೆ ನಾವು ಮೂಢರಾಗಿರೋದ್ರಿಂದ ಸುಖಕ್ಕಾಗಿ ಪ್ರಯತ್ನ ಮಾಡ್ತಾ ಇದೀವಿ, ರಿಸಲ್ಟ್ ದುಃಖ. ಇಲ್ಲಿ ಹೇಳ್ತಾರೆ ಶ್ಲೋಕ ನಂಬರ್ 17 ಅಲ್ಲಿ, ಯಶ್ಚ ಮೂಢತವೋ ಲೋಕೆ. ಮೂರ್ಖ. ಯಶ್ಚ ಬುದ್ಧೇ ಪರಂ ಗತಃ. ಒಬ್ಬ ಮೂಢ ಸುಖ ಪಡ್ತಾನೆ, ಇನ್ನೊಬ್ಬ ಬುದ್ಧಿವಂತ ಸುಖ ಪಡ್ತಾನೆ. ತಾವು ಭೌ ಸುಖಮೇದೇತೆ ಕ್ಲಿಶ್ಯತ್ಯಂತರಿತೋ ಜನಃ. ತಾವು ಭೌ, ಉಭೌ ಅಂದ್ರೆ ಎರಡು ಜನರು ಸುಖ ಪಡ್ತಾರೆ. ಆದ್ರೆ ಒಬ್ಬನ ಸುಖ ಇನ್ನೊಬ್ಬನ ಸುಖಕ್ಕಿಂತ ವಿಭಿನ್ನವಾಗಿದೆ. ರಾಜ ತಿನ್ನುವ ಭಕ್ಷ್ಯ ಭೋಜನ ಹಂದಿಗೆ ದುಃಖ ಕೊಡ್ಬೋದು, ಹಂದಿ ತಿನ್ನುವ ಭಕ್ಷ್ಯ ಭೋಜನ ರಾಜನಿಗೆ ದುಃಖ ಕೊಡುತ್ತೆ, ಹೌದು. ಆದ್ರೆ ಅವರವರಿಗೆ ಅದು ಸುಖನೇ. ಆದರೆ ಅಂತತಃ 2 ದುಃಖವೇ. ಈ ದುಃಖಕ್ಕೆ ಕಾರಣ ನಾವು ಭಗವಂತನಿಂದ ಬೇರೆಯಾಗಿರುವುದೇ ಕಾರಣ. ಸೊ ಹೇಗೆ ಬೆಂಕಿಯಿಂದ ಕಿಡಿ ಬೇರೆಯಾದಾಗ ತನ್ನ ಅಸ್ತಿತ್ವವನ್ನು ಕಳ್ಕೊಳುತ್ತೋ, ಹಾಗೆ ನಾವು ನಮ್ಮ ಶಾಶ್ವತ ಅಸ್ತಿತ್ವವನ್ನ, ಜೀವನ ಶಾಶ್ವತ ಅಸ್ತಿತ್ವ ಏನು? ಭಗವಂತನ ಸೇವೆ. ಜೀವನ ಸ್ವಭಾವ ಭಗವಂತನ ಸೇವಕ. ನಾವು ಮರ್ತಿದೀವಿ ಭಗವಂತನ ಸೇವಕ ಅನ್ನೋದು ಮರ್ತಿದೀವಿ, ಅದಕ್ಕೋಸ್ಕರ ಕಷ್ಟಗಳಿಗೆ ಗುರಿ ಆಗ್ತಾ ಇದೀವಿ. ಸೊ ಈ ರಹಸ್ಯವನ್ನ ನನಗೆ ನೀವು ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ವಿದುರ ಮೈತ್ರಿಯರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ನಾವು ಗುರುವಿನ ಆಶ್ರಯಕ್ಕೆ ಬರ್ಬೇಕು. ಅದು ಗುರುಪಾದಾಶ್ರಯ. ಫಸ್ಟ್ ನಾವು ಗುರುಪಾದಾಶ್ರಯಕ್ಕೆ ಬರ್ಬೇಕು. ಗುರು ಮಾತುಗಳನ್ನು ನಾವು ಶ್ರವಣ ಮಾಡಬೇಕು. ಗುರುಗಳಿಗೆ ನಾವು ನಿತ್ಯ ಸೇವಕರಾಗಬೇಕು. ಅದು ಗುರು ಪಾದಾಶ್ರಯ. ಸೊ ನಾವು ಗುರು ಪಾದಕ್ಕೆ ಆಶ್ರಯಕ್ಕೆ ಬರ್ಬೇಕು ನಾವು. ಇಲ್ಲಾಂದ್ರೆ ನಮ್ಗೆ ಯಾವ ರಹಸ್ಯನೂ ಕೂಡ ಹೊಳೆಯೋದಿಲ್ಲ. ಅದು ತಾನೇ ಹೊಳೆಯೋದಿಲ್ಲ. ಗುರು ಭಕ್ತಿ ಮಾಡ್ಬೇಕು, ಗುರು ಸೇವೆ ಮಾಡ್ಬೇಕು. ಅದಕ್ಕೋಸ್ಕರ ವಿದುರ ಅವಶ್ಯಕತೆ ಇರಲಿಲ್ಲ ಮೈತ್ರಿಯರ ಹತ್ರ ಹೋಗೋದಕ್ಕೆ. ಯಾಕಂದ್ರೆ ವಿದುರ ಸಾಕ್ಷಾತ್ ಮಹಾಜನ, ಯಮ.
ದ್ವಾದಶ ಮಹಾಜನರಲ್ಲಿ ಯಮನು ಒಬ್ರಲ್ವಾ? ಆ ಯಮನೇ ವಿದುರನಾಗ್ ಬಂದಿದ್ದು. ವಿದುರನಾಗ್ ಬಂದಾಗ್ಲೂ ಕೂಡ ಮೈತ್ರೇಯರನ್ನ ಸಂದರ್ಶನ ಮಾಡ್ಬೇಕು, ಮೈತ್ರೇಯರ ಬಳಿಗೆ ಹೋಗ್ಬೇಕು, ಅವ್ರ ಹತ್ರ ಪ್ರಶ್ನೆಗಳನ್ನ ಹಾಕ್ಬೇಕು, ಮತ್ತೆ ಅದಕ್ಕೆ ಉತ್ತರ ಪಡಿಬೇಕು. ಇದು ರಹಸ್ಯ. ಶಾಸ್ತ್ರದ ರಹಸ್ಯಗಳು ತಾವಾಗಿ ಹೊಳೆಯೋದಿಲ್ಲ. ಹಾಲಿದೆ, ಹಾಲಲ್ಲಿ ಬೆಣ್ಣೆ ಇದೆ, ಮೊಸರಿದೆ, ತುಪ್ಪ ಇದೆ, ಎಲ್ಲ ಇದೆ. ಆದ್ರೆ ಅದನ್ನ ನಾವು ಮಥನ ಮಾಡ್ಬೇಕು, ಅದನ್ನ ಪ್ರೋಸೆಸ್ ಮಾಡ್ಬೇಕು. ಕ್ಷೀರಮ್ಯತಾ ತದಿ ವಿಶೇಷ ವಿಕಾರ ಯೋಗಾತ್. ವಿಶೇಷವಾಗಿ ವಿಶೇಷತೆ ಇರ್ಬೇಕು ಅದಲ್ಲಿ. ಸೊ ನಮ್ಮಲ್ಲಿರೋ ಜ್ಞಾನ ಅದು ಮಥನ ಆಗ್ಬೇಕಾದ್ರೆ ಅದು ಕಡಿಬೇಕು, ಮಥನ ಮಾಡ್ಬೇಕು. ಅದನ್ನೇ ಅವ್ರನ್ನೇ ಗುರು ಅಂತ ಹೇಳೋದು. ಇಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಶ್ಲೋಕ 20 ಹೇಳ್ತಾರೆ, ಭಗವತ್ ಸಾಮ್ರಾಜ್ಯಕ್ಕೆ ತೆರಳುವ ಮಾರ್ಗದಲ್ಲಿ ಉನ್ನತಿಯನ್ನು ಸಾಧಿಸುತ್ತಿರುವ ಶುದ್ಧ ಭಕ್ತರ ಸೇವೆಯನ್ನು, ಅದೇ ಗುರು ಸೇವೆ, ಅಲ್ಪ ತಪಸ್ಸುಳ್ಳ ವ್ಯಕ್ತಿಗಳು ಪಡೆಯಲಾರರು. ಅದಕ್ಕೆ ಕಠಿಣ ತಪಸ್ಸು ಮಾಡಿರ್ಬೇಕು. ಒಂದು ದಿನ ಭಾಗವತಂ ಶ್ರವಣ ಮಾಡಕ್ಕೆ ಎಷ್ಟೋ ಜನ್ಮದಿಂದ ಅವ್ರು ತಪಸ್ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ಜನ್ಮಾಂತರೇ ಕೃತಂ ಪುಣ್ಯಂ ತದ ಭಾಗವತಂ ಭವೇತ್. ಭಾಗವತ ಅದು ವ್ಯಕ್ತಿ ಭಾಗವತ ಆಗಿರ್ಲಿ, ಪುಸ್ತಕ ಭಾಗವತ ಆಗಿರ್ಲಿ, ಅದರ ಸಂಪರ್ಕಕ್ಕೆ, ಅದರ ಆಶ್ರಯಕ್ಕೆ ನಾವು ಬರಬೇಕು ಅಂದ್ರೆ ಅಲ್ಪ ತಪಸ್ಸು ಇದ್ರೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಕಠಿಣ ತಪಸ್ಸು ಬೇಕು. ನಿತ್ಯಂ ಭಾಗವತ ಸೇವೆಯ ಅಂತ ಹೇಗೆ ಹೇಳ್ತಾರೆ. ನಿತ್ಯಂ ಭಾಗವತ ಸೇವೆ, ಇದು ವಾರಕ್ಕೊಂದಿನ ಕ್ಲಾಸ್ ಬರುತ್ತೆ ಅನ್ಕೊಳ್ತೀನಿ. ಸೊ ಇವತ್ತು ನನಗೆ ಆ ಸೇವೆ ಸಿಕ್ಕಿದೆ. ಕೀರ್ತನ ಮಾಡೋ ಸೇವೆ ಸಿಕ್ಕಿದೆ, ನಿಮ್ಗೆ ಶ್ರವಣ ಮಾಡೋ ಸೇವೆ ಸಿಕ್ಕಿದೆ. ಆದ್ರೆ ಭಾಗವತ ಹೇಳುತ್ತೆ ನಿತ್ಯಂ ಭಾಗವತ ಸೇವೆಯ. ಸೊ ಪ್ರತಿದಿನ ಪ್ರತಿ ಕ್ಷಣ ನಾವು ಭಾಗವತವನ್ನ ಸೇವೆ ಮಾಡ್ಬೇಕು. ಹೇಗೆ? ಶ್ರವಣಂ ಕೀರ್ತನ. ಆಗ ಮಾತ್ರ ನಮ್ಗೆ ಭಗವಂತನ ಇರಿವಿನ ಅರಿವು ಬರುತ್ತೆ. ಭಗವಂತ ಇದ್ದಾನೆ, ಬಟ್ ಇದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಭಗವಂತನ ಇರಿವಿನ ಅರಿವು ಆಗೋದು ಯಾವಾಗ ಅಂದ್ರೆ ಶುದ್ಧ ಭಕ್ತರ ಸೇವೆಯಲ್ಲಿ ತೊಡಗಿದಾಗ. ಶುದ್ಧ ಭಕ್ತರು ದೇವತೆಗಳ ಪ್ರಭುವಾದ ಮತ್ತು ಸಕಲ ಜೀವಿಗಳ ನಿಯಾಮಕನಾದ ಸರ್ವೋತ್ತಮ ಭಗವಂತನ ಮಹಿಮೆಗಳ ಸಂಕೀರ್ತನೆಯಲ್ಲಿ 100ಕ್ಕೆ 100ರಷ್ಟು ತೊಡಗಿರುತ್ತಾರೆ. ಇಲ್ಲಿ ಮೈತ್ರ ಮುನಿಗಳು ಕಲಿಯುಗದ ಯುಗ ಧರ್ಮವನ್ನು ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಹೇಳ್ತಾರೆ, ಯಾವುದು ಕಲಿಯುಗದ ಧರ್ಮ? ಹರಿನಾಮ ಸಂಕೀರ್ತನೆ. ಆಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಬಿದುರ, ಭಗವಂತನ ಗುಣಾವತಾರಗಳನ್ನ ವರ್ಣನೆ ಮಾಡಿ. ಯಾಕೆ ಭಗವಂತ ಗುಣಾವತಾರದಲ್ಲಿ ಬರ್ತಾನೆ? ಪಾಷಂಡಿಗಳು ಯಾಕೆ ಭಗವಂತನ ಅಸ್ತಿತ್ವವನ್ನ ನಂಬೋದಿಲ್ಲ? ಯಾಕೆ ಪಾಷಂಡಿಗಳಾಗ ಬರ್ತಾರೆ? ಭಗವಂತನ ನಂಬೋದೇ ಇಲ್ವಲ್ಲ ಪಾಷಂಡಿಗಳು ಯಾಕೆ? ಇಲ್ಲಿಗೆ ನಂಬಿಕೆ ಇಲ್ಲದ ನಾಸ್ತಿಕರ ಅಪರಿಪೂರ್ಣತೆ ಮತ್ತು ವಿರೋಧಾಭಾಸಗಳನ್ನು, ಮಿಶ್ರ ಜಾತಿಯ ಜೀವಿಗಳ ಸ್ಥಿತಿಯನ್ನು, ಜೀವಿಗಳ ನಿರ್ದಿಷ್ಟ ಗುಣ ಮತ್ತು ಕರ್ಮಗಳಿಗೆ ಅನುಗುಣವಾದ, ನಾವೆಲ್ಲರೂ ಯಾಕೆ ಇವತ್ತು ಈಗ ಮನುಷ್ಯ ಜನ್ಮದಲ್ಲಿ ಬಂದಿದ್ದೀವಿ? ನಮ್ಮ ಗುಣ ಕರ್ಮಗಳಿಗೆ ಅನುಗುಣವಾಗಿ ಭಗವಂತ ಒಂದು ದೇಹ ಅಂತ ಕೊಡ್ತಾನೆ. ಕರ್ಮಣ ದೈವನೇತ್ರೇಣ. ಇಲ್ಲಿ ವಿದುರ ಪ್ರಶ್ನೆ ಮಾಡ್ತಾರೆ, ಹೇಗೆ ಜೀವಿ ಬೇರೆ ಬೇರೆ ದೇಹದಲ್ಲಿ ಬರ್ತಾನೆ? ಎಷ್ಟು ಜನಕ್ಕೆ ಪುನರ್ಜನ್ಮದ ನಂಬಿಕೆ ಇಲ್ಲ? ಎಷ್ಟು ಜನಕ್ಕೆ ಪುನರ್ಜನ್ಮ ನಂಬಿಕೆ ಇಲ್ಲ? ಯಾರಾದ್ರೂ ಆತರ ಇದೆಯಾ? ನಂಬಿಕೆ ಇಲ್ಲ ನನಗೆ ಪುನರ್ಜನ್ಮದಲ್ಲಿ ಅಂತ ಏನಾದ್ರು ಸಂಶಯ? ಹಾಗಿದ್ರೆ ಈ ಪ್ರಶ್ನೆ ಬರ್ತಾನೆ ಇರ್ಲಿಲ್ಲ. ಏನ್ ಪ್ರಶ್ನೆ? ಜೀವಿಗಳ ನಿರ್ದಿಷ್ಟ ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಜೀವನದ ನಾನಾ ಯೋನಿಗಳಲ್ಲಿ ಅವುಗಳ ಗತಿಯನ್ನು ದಯವಿಟ್ಟು ವರ್ಣಿಸಿ. ಇನ್ನೊಂದು ಪ್ರಶ್ನೆಗೆ ಹೇಳ್ತಾರೆ, ಧರ್ಮ ಅರ್ಥ ಕಾಮ ಮೋಕ್ಷದ ಕಾರಣಗಳೇನು? ಜೀವಿಕೆಯ ವಿವಿಧ ಸಾಧನೆಗಳೇನು? ಕೆಲವರು ಅವರವರ ಗುಣಕ್ಕೆ ತಕ್ಕ ಹಾಗೆ ಯಾವುದೋ ಒಂದು ಕರ್ಮದಲ್ಲಿ ತೊಡಗಿರ್ತಾರೆ, ಅದನ್ನೇ ಸರ್ವಸ್ವ ಅಂತ ಭಾವಿಸಿರ್ತಾರೆ. ಈಗ ನಾನು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ರು ಎಳ್ನೀರು ಮಾರ್ತಾ ಇರ್ತಾರೆ. ಓಕೆ, ಜೀವಿಕೆ ಏನೋ ಒಂದು ಮಾಡಿ ಜೀವನ ಮಾಡ್ಬೇಕು. ಸೊ ಅವನು ಅದನ್ನೇ ಸರ್ವಸ್ವ ಅಂತ ಭಾವಿಸಿರ್ತಾನೆ. ಇನ್ನೊಬ್ರು ಚಪ್ಪಲಿ ಹೊಲಿತಾ ಇರ್ತಾರೆ, ಅವನು ಅದನ್ನೇ ಸರ್ವಸ್ವ ಅಂತ ಭಾವಿಸ್ತಾನೆ. ಯಾಕೆ? ಹಾಗಾದ್ರೆ
ಒಬ್ಬೊಬ್ಬರ ಮನಸ್ಸಿಗೆ ತಕ್ಕ, ಒಬ್ಬೊಬ್ಬರಿಗೆ ಭಾವನೆಗೆ ತಕ್ಕ ಹಾಗೆ ಒಬ್ಬೊಬ್ರು ದೇವ್ರ ಸೃಷ್ಟಿ ಆಗ್ತಾರ, ಅಥವಾ ನಮ್ಮ ಅಜ್ಞಾನದಿಂದ ನಾವು ಆತರ ಬಿಹೇವ್ ಮಾಡ್ತಾ ಇದೀವಿ. ತುಂಬಾ ಜನದ ಮಾತು ಬರುತ್ತೆ, ಬಾಯಲ್ಲಿ ಮಾತಿ ಬರುತ್ತೆ. ನನಗಿದೇ ದೇವ್ರಪ್ಪ, ನಾವಿದನ್ನೇ ದೇವ್ರು ಅನ್ಕೊಂಡು ನಾವ್ ಇದಲ್ಲೇ ಜೀವನ ಮಾಡ್ತಾ ಇದೀವಿ, ನನಗೆ ಅನ್ನ ಆಗ್ತಾ ಇದೆ, ಸೊ ನಾನು ಇದನ್ನೇ ದೇವ್ರು ಅಂತ ಭಾವಿಸ್ತೀನಿ. ಬಟ್ ಇದೇ ಪ್ರಶ್ನೆ ಮಾಡ್ತಾರೆ, ಜೀವಿಕೆಯ ವಿವಿಧ ಸಾಧನಗಳು, ಧರ್ಮ ಗ್ರಂಥಗಳಲ್ಲಿ ಹೇಳಲಾದ ನೀತಿ ನಿಯಮಗಳ ವಿವಿಧ ವಿಧಾನಗಳನ್ನ ತಾವು ವರ್ಣಿಸಿರಿ. ಪಿತೃಗಳಿಗೆ ಶ್ರಾದ್ದ ಮಾಡುವ ವಿಧಿಯನ್ನು, ಪಿತೃಲೋಕದ ಸೃಷ್ಟಿಯನ್ನು, ಗ್ರಹ ನಕ್ಷತ್ರ ಮತ್ತು ಜ್ಯೋತಿಷ್ಕಾಯದಲ್ಲಿ ಕಾಲ ನಿರ್ಣಯವನ್ನು ಹಾಗೂ ಅವುಗಳ ಕ್ರಮವಾದ ಸ್ಥಿತಿಗಳನ್ನ ದಯವಿಟ್ಟು ವಿವರಿಸಿ. ದಾನದ ಫಲವನ್ನು ವಿವರಿಸಿ. ದಾನ ಯಾಕೆ ಮಾಡ್ಬೇಕು? ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ದಾತವ್ಯಂ ಇತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶ ಕಾಲೇ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾನ ಅಂದ್ರೆ ಏನು? ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ಅಥವಾ ಅದರಿಂದ ನಾನೇನು ಹೆಸರು ಕೀರ್ತಿ ಸಂಪಾದನೆ ಮಾಡ್ಬೇಕು ಅಂತ ಆಸೆ ಇಲ್ಲದೆ ನಿಸ್ವಾರ್ಥವಾಗಿ ಕೊಡೋದು ದಾನ. ಆದ್ರೆ ದಾನ ಕೊಡುವಾಗ 3 ಕಂಡೀಷನ್ ಅಪ್ಲೈ ಆಗುತ್ತೆ. ಒಂದು, ದೇಶ, ಕಾಲ, ಪಾತ್ರ. ಯಾವುದು ಅಪೇಕ್ಷೆ ಇಲ್ಲದೆ ಕೊಡೋದು ಒಂದು, ಅಪಾತ್ರರಿಗೆ ಕೊಡಬಾರದು, ಅಕಾಲದಲ್ಲಿ ಕೊಡಬಾರದು, ಮತ್ತೆ ಆ ದೇಶದಲ್ಲಿ ಕೊಡಬಾರದು. ಅಂದ್ರೆ ಯಾವ ಸ್ಥಳದಲ್ಲಿ ಕೊಡಬಾರದು ಆ ಸ್ಥಳದಲ್ಲಿ ಕೊಡಬಾರದು. ಇದು ದಾನದ ಮಹಿಮೆ. ಇಲ್ಲಿ ವಿದುರ ಕೇಳ್ತಾ ಇದ್ದಾರೆ, ದಾನದ ಮತ್ತು ತಪಸ್ಸಿನ ಕಾಮ್ಯ ಫಲವನ್ನ ದಯವಿಟ್ಟು ವರ್ಣಿಸಿ. ಮನೆಯಿಂದ ದೂರದಲ್ಲಿರುವ ವ್ಯಕ್ತಿಗಳ ಸ್ಥಿತಿಯನ್ನು ಮತ್ತು ಅಪಾಯ ಸ್ಥಿತಿಯಲ್ಲಿರುವ ಮನುಷ್ಯನ ಕರ್ತವ್ಯವನ್ನು ದಯವಿಟ್ಟು ವರ್ಣಿಸಿ. ಇದು ಮಹಾಭಾರತದಲ್ಲಿ ಆಪದ್ಧರ್ಮ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರಲ್ಲ, ಅಪಾಯ ಸ್ಥಿತಿಯಲ್ಲಿರುವ ಮನುಷ್ಯನ ಧರ್ಮ, ಆಪದ್ಧರ್ಮ. ಮಹಾಭಾರತದಲ್ಲಿ ವಿಶ್ವಾಮಿತ್ರದು ಒಂದು ಉಪಖ್ಯಾನ ಬರುತ್ತೆ, ವಿಶ್ವಾಮಿತ್ರ ಮತ್ತು ಚಂಡಾಳರ ಸಂವಾದ. ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಉಪಖ್ಯಾನ ಅಂದ್ರೆ ಕತೆ. ವಿಶ್ವಾಮಿತ್ರ ಮತ್ತು ಚಂಡಾಳರ ಸಂವಾದ. ಆಪದ್ಧರ್ಮದ ಮಹಿಮೆ ಹೇಳ್ತಾ ಇರೋದು. ಆಪದ್ಧರ್ಮ ಅಂದ್ರೆ ಏನು ನೋಡಿ, ಭಾಗವತಂ ಯಾವತ್ತೂ ಕೂಡ ಇದು ವಿದುರ ಕೇಳ್ತಾ ಇರೋದು ನಮ್ಮಂತ ಲೌಕಿಕರಿಗೆ. ಶುದ್ಧ ಭಕ್ತಿ ಸೇವೆ ಬಗ್ಗೆ ಕೇಳ್ತಾ ಇಲ್ಲ ಅವರು, ಲೌಕಿಕರ ಬಗ್ಗೆ. ಯಾಕಂದ್ರೆ ಲೌಕಿಕರಿಗೆ ಅಂದ್ರೆ ಭಕ್ತಿ ಸೇವೆ ಮಾಡದೆ ಲೌಕಿಕರು ಇರ್ತಾರಲ್ಲ, ಅಂತವ್ರಿಗೆ ನಾನ್ ಮಾಡಿದ್ದೆ ಸರಿ, ಈಗ ನಾನು ಹೇಳಿದ್ನಲ್ಲ, ನಾನು ಯಾವ್ದೋ ಒಂದು ಕರ್ಮ ಮಾಡ್ತಾ ಇದೀನಿ, ಅದನ್ನೇ ದೇವ್ರು ಅಂತ ಭಾವಿಸ್ಕೊಂಡು ಮಾಡ್ತಾ ಇರ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಅವರು ಆಸೆ ಉಳ್ಳವರಾಗಿರ್ತಾರೆ. ಸೊ ಅಲ್ಲಿ ಆಪದ್ಧರ್ಮ ಅಂದ್ರೆ ಏನು ಅಂದ್ರೆ, ಕುಂತಿ ಮತ್ತೆ ವಿಶ್ವಾಮಿತ್ರ ಈ ಎರಡು ಆಪದ್ಧರ್ಮಕ್ಕೆ ಉದಾಹರಣೆ ಕೊಡ್ತಾರೆ ಭೀಷ್ಮಾಚಾರ್ಯ. ನಾಯಿ ಮಾಂಸ ತಿಂತಾರೆ ವಿಶ್ವಾಮಿತ್ರ ಬ್ರಾಹ್ಮಣರಾಗಿ. ಹೇಳಿದ್ರೆ ಯಾರಾದ್ರೂ ಇದು? ನಾಯಿ ಮಾಂಸ ತಿಂತಾರೆ. ಅದು ನಾಯಿಯ ಪೃಷ್ಠ ಭಾಗವನ್ನ ತಿಂತಾರೆ. ಅದು ಚಂಡಾಳನ ಮನೆಯಲ್ಲಿ ತಿಂತಾರೆ. ಅದು ರಾತ್ರಿ ಹೊತ್ತು ತಿಂತಾರೆ, ಕದ್ದು ತಿಂತಾರೆ. ಇಷ್ಟೆಲ್ಲ ಅಧರ್ಮವನ್ನ ಮಾಡಿ ಮತ್ತೆ ಅವರು ಅದಕ್ಕೊಂದು ನಿರ್ದಿಷ್ಟ ಕಾರಣ ಕೊಡ್ತಾರೆ, ಅದನ್ನೇ ಆಪದ್ಧರ್ಮ ಅಂತ ಹೇಳುತ್ತೆ. ಯಾವ ಧರ್ಮವನ್ನ, ಈಗ ಅರ್ಜುನ ಅಷ್ಟು ಜನರನ್ನ ಕೊಂದ, ಸೊ ಕೊಲೆ ಮಾಡೋದು ಹಿಂಸೆನೆ ಅಲ್ವಾ? ಬಟ್ ಆಪದ್ಧರ್ಮ ಅದೇನು? ಭಗವಂತನ ಸೇವೆಗೆ, ಭಗವಂತನ ಪ್ರೀತಿಯನ್ನ ಪಡೆಯೋದಕ್ಕೆ ಅವನು ಏನ್ ಮಾಡಿದ್ರು ಅದು ಧರ್ಮನೇ. ಅದಕ್ಕೆ ಶುದ್ಧ ಧರ್ಮ, ಅದಕ್ಕೆ ಭಾಗವತ ಧರ್ಮ ಅಂತ ಹೇಳುತ್ತೆ. ಓಕೆ, ಸೊ ನಾವು ಭಾಗವತ ಧರ್ಮವನ್ನ ಶಾಸ್ತ್ರಕ್ಕೆ ಅನುಗುಣವಾಗಿ ಧರ್ಮ ಅರ್ಥ ಕಾಮ ಮೋಕ್ಷವನ್ನ ಬಿಟ್ಟು, ಧರ್ಮ ಬಿಡ್ಬೇಕು, ಅರ್ಥ ಕಾಮ ಮೋಕ್ಷ ಇದನ್ನ ಚತುರೋಪಾಯಗಳನ್ನ ಬಿಟ್ಟು ಅನ್ಯ 5ನೇ ಮಾರ್ಗ ಇದೆ ಅಂದ್ರೆ ಅದು ಭಾಗವತ ಧರ್ಮ. ಅದಕ್ಕೆ ಭಾಗವತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ, ಈ ಪ್ರೋಜಿತ ಕೈತವ ಧರ್ಮವನ್ನ ನಾವು ಬಿಡಬೇಕು. ಧರ್ಮೋ ಪ್ರೋಜಿತ ಕೈತವೋ ಅತ್ರ ಪರಮೋ ನಿರ್ಮತ್ಸಾರಾಣಾಂ ಶತಾಂ ವೇದ್ಯಂ ವಾಸ್ತಂ ಅತ್ರ ಸ್ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವೈ ಪರಾರೀಶ್ವರೇ ಹೃದ್ಯೋ ಸದ್ಯೋ ಹೃದಯಾವೃದ್ಧತೆ.
ಸೊ ಭಗವಂತ ತಾನೇ ವ್ಯಾಸದೇವನಾಗಿ ಬಂದಾಗ ಪರಮ ಧರ್ಮವನ್ನ ಬೋಧನೆ ಮಾಡ್ತಾನೆ. ಆದ್ರೆ ಇಲ್ಲಿ ವಿದುರ ಕೇಳ್ತಾ ಇರೋದು ಪರಮ ಧರ್ಮವನ್ನಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಅವನು ಏನನ್ನ ಮಾಡ್ತಾನೆ, ಗುಣಕರ್ಮಕ್ಕೆ ಅಧೀನವಾಗಿ. ಸೊ ಎಲ್ಲ ಬೇಸಿಕ್ ಕ್ವಶನ್ಸ್, ಬಟ್ ನಮ್ಗೆ ಬೇಸಿಕ್ ಕ್ವಶನ್ಸ್ಗೆ ನಮ್ಗೆ ಉತ್ತರ ಗೊತ್ತಿಲ್ಲ ಅಲ್ಲ. ಬೆಳಗ್ಗೆ ಕೇಳೋದು ಯಾರು ನೀವು ಅಂತ ಕೇಳಿದ್ರೆ ಗೊತ್ತೇ ಇಲ್ಲ, ನಾನು ಯಾರಂತ ಗೊತ್ತೇ ಇಲ್ಲ ಅಂದ್ರು. ಕೆಲವ್ರು ಮನುಷ್ಯ ನಾನು ಅಂತಾರೆ, ಕೆಲವ್ರು ನಾನು ಹೆಂಗಸು, ಕೆಲವರು ಗಂಡಸು ಅಂತ ಹೇಳಿದ್ರೆ ನಮ್ಗೆ ಯಾರಂತಾನೆ ಗೊತ್ತಿಲ್ಲ. ನಾವು ಜೀವ ಅನ್ನೋದೇ ಗೊತ್ತಿಲ್ಲ ಅಂದ್ಮೇಲೆ ಮತ್ತೆ ನಾನು ಈ ದೇಹದ ಒಳಗಿದ್ದೀನಿ, ಈ ಜನ್ಮದಲ್ಲಿ ಈ ದೇಹದ ಒಳಗಿದ್ದೀನಿ, ಈ ದೇಹ ಬಿಟ್ಟ ಮೇಲೆ ಇನ್ಯಾವ ದೇಹಕ್ಕೆ ಹೋಗ್ತೀನಿ ಗೊತ್ತಿಲ್ಲ ನನಗೆ. ಸೊ ಮತ್ತೆ ಧರ್ಮ ಏನ್ ಆಚರಣೆ ಮಾಡ್ತೀವಿ ಹಾಗಿದ್ರೆ? ನಾನ್ ಯಾರಂತಾನೆ ಗೊತ್ತಿಲ್ಲ ಅಂದ್ಮೇಲೆ ನಾನು ಯಾವ್ದು ಧರ್ಮನ ಆಚರಣೆ ಮಾಡ್ತೀನಿ, ಮತ್ತೆ ದೇಹದ ಧರ್ಮವನ್ನು ಆಚರಣೆ ಮಾಡ್ತೀನಿ. ಇದರಿಂದ ಮನುಷ್ಯ ಪಾಪ ಕಾರ್ಯಗಳಲ್ಲಿ ತೊಡಗ್ತಾನೆ. ನೆಕ್ಸ್ಟ್ ಪ್ರಶ್ನೆ, ಜೀವಿಗಳು ಮತ್ತು ದೇವೋತ್ತಮ ಪರಮ ಪುರುಷನನ್ನು ಕುರಿತ ಸತ್ಯಗಳು ಯಾವುದು? ಜೀವಿ, ಈಗ ಜೀವಿ ಭಗವಂತನ ಶಾಶ್ವತ ಅಂಶ ಅಲ್ವಾ, ವಿಭಿನ್ನ ಅಂಶ. ಅವನು ಸಚ್ಚಿತ್ ಆನಂದ ಸ್ವರೂಪ. ಈ ಸತ್ಯನೇ ಗೊತ್ತಿಲ್ಲ ನಮ್ಗೆ. ಸೊ ನಮ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದಾಗ ಮತ್ತೆ ನಾವು ಭಗವಂತನ ಬಗ್ಗೆ ಹೇಗೆ ತಿಳ್ಕೊಳಕ್ ಸಾಧ್ಯ? ಅದಕ್ಕೆ ಕೇಳ್ತದೆ, ಅವರ ಸ್ವರೂಪವೇನು, ಜೀವನ ಸ್ವರೂಪ ಏನು? ತುಂಬಾ ಫೇಮಸ್ ಶ್ಲೋಕ ಇದು, ತುಂಬಾ ಇಂಪಾರ್ಟೆಂಟ್. ಚೈತನ್ಯ ಚರಿತಾಮೃತ ಹೇಳ್ತಾರೆ, ಜೀವೇರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯ ದಾಸ. ಜೀವನ ಸ್ವರೂಪ ಭಗವಂತನ ಸೇವಕ, ದಾಸ. ಇದೇ ಗೊತ್ತಿಲ್ಲ ಅಂದಾಗ ಮತ್ತೆ ನಾವು ಧರ್ಮವನ್ನು ಆಚರಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ವೇದಗಳಲ್ಲಿನ ಜ್ಞಾನದಲ್ಲಿರುವ ನಿರ್ದಿಷ್ಟ ಮೌಲ್ಯಗಳು ಯಾವುದು? ವೇದದಲ್ಲಿ ಬಹುತೇಕ ಕರ್ಮಕಾಂಡವನ್ನೇ ಹೇಳುತ್ತೆ, ಸುಂದರವಾಗಿರುವಂತಹ ಕರ್ಮಕಾಂಡಗಳು ಹೇಳುತ್ತೆ. ಈ ಸೇವೆ ಇದ್ರ ಮಾಡೋದ್ರಿಂದ ಆ ಫಲ ಸಿಗುತ್ತೆ, ಪುತ್ರ ಕಾಮೇಷ್ಟಿ ಮಾಡಿದ್ರೆ ಮಕ್ಕಳಾಗ್ತಾರೆ, ರಾಜಸು ಯಾಗ ಮಾಡಿದ್ರೆ ಅವನು ವಿಶ್ವದ ಭೂಮಂಡಲ ಚಕ್ರವರ್ತಿ ಆಗ್ಬೋದು. ಆಮೇಲೆ ಸೋಮಯಾಗ ಮಾಡ್ಬೋದು, ಚಂದ್ರಯಾಗ ಮಾಡ್ಬೋದು, ಏನೇನು ಹೇಳ್ತಾರೆ. ಇದು ವೇದಗಳಲ್ಲಿ ಹೇಳುವ ಕರ್ಮಕಾಂಡ ಭಾಗ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಯಾಮಿಮಾಂ ಪುಷ್ಪಿತಾಂ ವಾಚಂ ಅಂದ್ರೆ ವೇದಗಳು ಬಹುಮಟ್ಟಿಗೆ ಸುಂದರವಾಗಿ ಹೇಳುತ್ತೆ, ಹೂ ತರ ಮಾತಾಡುತ್ತೆ. ಯಾಮಿಂ ಪುಷ್ಪಿತಾಂ ವಾಚಂ ಅಂದ್ರೆ ಹೂ ತರ ಮಾತಾಡುತ್ತೆ ವೇದಗಳು. ಯಾರು ಆ ವೇದಗಳ ಕರ್ಮಕಾಂಡಗಳಿಗೆ ಸಿಕ್ಕಿ ಅದ್ರಲ್ಲಿ ಹೇಳಿರೋ ಪ್ರಕಾರ ಮಾಡಕ್ಕೆ ಜೀವನವನ್ನ ನಿರ್ವಹಣೆ ಮಾಡ್ತಿರ್ತಾನೋ, ಅಂದ್ರೆ ವೇದಗಳ ಪ್ರಕಾರ ಕರ್ಮಕಾಂಡ ಜ್ಞಾನಕಾಂಡದಲ್ಲಿ ಕರ್ಮ ಮಾಡ್ತಾ ಇರ್ತಾನೆ ಅಥವಾ ಆಚರಣೆ ಮಾಡ್ತಿರ್ತಾನೆ, ಅವನ ಅದರ ಮೌಲ್ಯಗಳು ಏನು? ಈಗ ಪುತ್ರ ಕಾಮೇಶಿ ಯಾಗ ಮಾಡ್ದ, ಮಗು ಆಯ್ತು, ಏನದ್ರ ಮೌಲ್ಯ? ಕೃಷ್ಣ ಪ್ರಜ್ಞೆನೆ ಕೊಟ್ಟಿಲ್ಲ ಅಂತ ಅಂದ್ರೆ, ಜೀವನ ಸ್ವರೂಪನೇ ಗೊತ್ತಿಲ್ಲ ಅಂದ್ರೆ, ಯಾಗ ಮಾಡ್ದ, ಮಗು ಆಯ್ತು, ಮಗುಗೆ ಏನ್ ಬೇಕೋ ಅದಕ್ಕೋ ಎಲ್ಲ ಮಾಡ್ದ, ಅದಕ್ಕೋಸ್ಕರ ಪಾಪ ಕರ್ಮಗಳು ಮಾಡ್ದ, ಕೊನೆಗೆ ಸಿಕ್ಕಾಕೊಂಡ. ಸೊ ವೇದದ ಅಂತಿಮ ಗುರಿ ಭಗವಂತನ ತಿಳ್ಕೊಳ್ಳೋದು. ವಿದುರ ಯಾಕೆ ಪ್ರಶ್ನೆ ಮಾಡಿದ್ರು? ಭಗವಂತನನ್ನ ತಿಳ್ಕೊಳ್ಳದೆ ನೀವು ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ವೇದಗಳನ್ನ ಅಧ್ಯಯನ ಮಾಡಿ ಅಥವಾ ವೇದಗಳ ಪ್ರಕಾರ ನೀವು ಆಚರಣೆ ತೊಡಗಿದ್ರೆ ನೀವು ಮತ್ತೆ ಬಂಧನಕ್ಕೆ ಸಿಕ್ಕಾಕೊಳ್ತೀರ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಅದಕ್ಕೋಸ್ಕರ ಯಾಕೆ ಭಾಗವತ ಧರ್ಮವನ್ನೇ ಆಶ್ರಯಿಸಬೇಕು ಅಂದ್ರೆ, ಭಾಗವತ ಧರ್ಮ ಅದು ನೇರವಾಗಿ ಭಗವಂತನ ಜೊತೆ ಸಂಬಂಧವನ್ನ ಬೆಸೆಯುತ್ತೆ. ಈಗ ನಾವು ಭಗವಂತನ ಜೊತೆ ಸಂಬಂಧನ ಕಡಿದು ಬಂದಿದ್ದೀವಿ ನಾವು, ಈಗ ಭಗವಂತನ ಜೊತೆ ಸಂಬಂಧವನ್ನು ಮತ್ತೆ ಹೊಂದಿಸ್ಕೋಬೇಕು. ಅದಕ್ಕೋಸ್ಕರ ಭಾಗವತ ಧರ್ಮ. ಆಮೇಲೆ ಇದಾಯ್ತು, ಆಪದ್ ಧರ್ಮದ ಪ್ರಶ್ನೆ ಆಯ್ತು. ಬರೀ ಕೇವಲ ಪ್ರಶ್ನೆಗಳು ಇದರಲ್ಲಿ ಆಯ್ತಾ. ಸೊ ಪ್ರಶ್ನೆಗಳನ್ನೇ ನಾವು ಸ್ವಲ್ಪ ಚರ್ಚೆ ಮಾಡ್ಬೋದು. ಈ ಭೌತಿಕ ಜಗತ್ತಲ್ಲಿ ಮನುಷ್ಯ ಸುಖಕ್ಕೋಸ್ಕರ ಏನೆಲ್ಲ ಮಾಡ್ತಾನೋ ಅದರ ಪರಿಣಾಮ ದುಃಖನೇ ಇರುತ್ತೆ. ಹೇಗೆಂದ್ರೆ ಒಬ್ಬ ನಿದ್ದೆ ಮಾಡ್ಬೇಕಾದ್ರೆ ಅವನಿಗೆ ಕನ್ಸು ಬೀಳುತ್ತೆ. ಆ ಕನ್ಸಲ್ಲಿ ಅವನ ತಲೆಯನ್ನ ಅವನೇ ಕಡಿತಾ ಇರೋ ತರ ಕನ್ಸು ಬೀಳುತ್ತೆ. ತನ್ನ ತಲೆಯನ್ನ ತಾನೇ ಕಡಿದು ತಾನೇ ಚಟ್ಟದ ಮೇಲೆ ಹೊತ್ಕೊಂಡು ಹೋಗೋ ತರ ಕನ್ಸು ಬರುತ್ತೆ. ಆದ್ರೆ ಅದು ಕನ್ಸು ಅಂತ ಗೊತ್ತಿಲ್ಲ ಅವನಿಗೆ. ಗೊತ್ತಿರುತ್ತಾ ಕನ್ಸು ಬೀಳುವಾಗ ಇದು ಕನ್ಸು ಅಂತ? ಎದ್ದ ಮೇಲೆ ತಾನೇ ಗೊತ್ತಾಗುತ್ತೆ. ಮಲಗಿರ್ತಾನೆ, ಕನ್ಸು ಕಾಣ್ತಾ ಇರ್ತಾನೆ,
ಆ ಕನ್ಸಲ್ಲಿ ಕೆಟ್ಟದ್ದೋ ಒಳ್ಳೇದೋ ಅನುಭವಿಸ್ತಿರ್ತಾನೆ. ನಾನೇ ಅನುಭವಿಸ್ತಾ ಇದ್ದೀನಿ ಅನ್ನೋ ಭಾವನೆ ಬರುತ್ತೆ. ಎದ್ದ ಮೇಲೆ ಗೊತ್ತಾಗುತ್ತೆ, ಓ ಇದು ಕನ್ಸು, ಓ ನನ್ ತಲೆ ಇದೆ, ಬಟ್ ಕನ್ಸಲ್ಲಿ ತಲೆ. ಸೊ ಇದು ಭೌತಿಕ ಜಗತ್ತು ಕಾರ್ಯನಿರ್ವಹಿಸುವ ಬಗೆ. ಇನ್ನೊಂದು ಕನ್ಸು ಬೀಳುತ್ತೆ ಅವನಿಗೆ, ಇದು ನೆನ್ನೆ ಬಿದ್ದಿದ್ ಕನ್ಸು. ಇವತ್ ಕನ್ಸಲ್ಲಿ ಕುದುರೆ ಮೇಲೆ ಕೂತಿದ್ದಾನೆ, ಅವನ್ನ ರಾಜ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದಾರೆ, ಎಂಜಾಯ್ ಮಾಡ್ತಾ ಇದ್ದಾನೆ. ವಾವ್, ನಾನ್ ರಾಜ ಆಗ್ಬಿಟ್ಟಿದ್ದೀನಿ. ಮತ್ತೆ ಬೆಳಿಗ್ಗೆ ಎದ್ದು ನೋಡ್ತಾನೆ, ಏನೂ ಇಲ್ಲ. ಇದು ಭೌತಿಕ ಜಗತ್ತಲ್ಲಿ ಇರುವಂತಹ ಸುಖ ದುಃಖ. ಅದಕ್ಕೆ ಗೀತೆಯಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ತಾರೆ, ಸೆಕೆಂಡ್ ಚಾಪ್ಟರ್ ಅಲ್ಲಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಆಪಾಯನ ಅನಿತ್ಯರ್ಥ ತಿತಿಕ್ಷಿಸಬಾರದು. ಸೊ ಇದನ್ನ ನಾವು ಸಹಿಸ್ಕೋಬೇಕು. ಈ ಪ್ರಶ್ನೆ ಹೇಗಿದೆ ಅಂದ್ರೆ, ಎಲ್ಲಿದೆ? ಜೀವಿಗಳು ಮತ್ತು ದೇವತಮ ಪರಮಪುರುಷನನ್ನು ಕುರಿತ ಸತ್ಯಗಳು ಯಾವುವು? ಅವರ ಸ್ವರೂಪ ಏನು? ವೇದಗಳಲ್ಲಿನ ಜ್ಞಾನದಲ್ಲಿರುವ ನಿರ್ದಿಷ್ಟ ಮೌಲ್ಯಗಳು ಯಾವುದು? ಸದ್ಗುರು ಮತ್ತು ಆತನ ಶಿಷ್ಯರ ಅಗತ್ಯಗಳು ಯಾವುದು? ಜೀವಿಗಳು ಭಗವಂತನ ನಿತ್ಯ ಸೇವಕರು. ಸೊ ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಗುರುವನ್ನ ಸಂಪರ್ಕಿಸಕ್ಕೆ ಭಗವಂತ ವ್ಯವಸ್ಥೆ ಮಾಡ್ಕೊಡ್ತಾನೆ. ಸೊ ಗುರುನ ಕಳಿಸ್ಕೊಡ್ತಾನೆ. ಆ ಗುರು ಆದವ್ರು ಹೇಗಿರ್ಬೇಕು? ಯೋ ಅಧಿಗತ ತತ್ವತಃ ಶಿಷ್ಯಯಿತಾಯುಧತ ಸತತಂ ಸ ಗುರು. ಯೋ ಅಧಿಗತ ತತ್ವತಃ, ಯಾರು ಅಧಿಗತವಾದ ತತ್ವವನ್ನ ತಿಳಿದಿರ್ತಾನೆ, ಅಂದ್ರೆ ಅಧಿಗತ ತತ್ವ ಅಂದ್ರೆ ಪರಾತ್ಪರ ಸತ್ಯ. ಸೊ ಯಾರು ಭಗವಂತನನ್ನ ತಿಳಿದಿರ್ತಾರೆ ಅವನು ಗುರು. ಯೋ ಅಧಿಗತ ತತ್ವತಃ ಶಿಷ್ಯ ಹಿತಾಯುಧತ ಸತತಂ, ತನ್ನ ಶಿಷ್ಯರನ್ನ ಅವರ ಹಿತವನ್ನ ಕಾಪಾಡ್ತಾ ಇರ್ತಾರೆ, ಭಗವದ್ಧಾಮ ಕರ್ಕೊಂಡು ಹೋಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಇವರು ಗುರು. ಸೊ ಇಲ್ಲಿ ಕೇಳ್ತಾ ಇರೋದು, ಸದ್ಗುರು ಮತ್ತು ಆತನ ಶಿಷ್ಯರ ಅಗತ್ಯಗಳು ಯಾವುದು? ಯಾರನ್ನ ನಾವು ಗುರು ಅಂತ ಸ್ವೀಕಾರ ಮಾಡ್ಬೇಕು? ಗುರು ಲಕ್ಷಣ ಹೇಗಿರುತ್ತೆ? ಷಟ್ಕರ್ಮ ನಿಪುಣೋ ವಿಪ್ರ ಮಂತ್ರ ತಂತ್ರ ವಿಶಾರದಾಹ ಅವೈಷ್ಣವೋ ಗುರುರ್ನ ಸ್ಯಾತ್ ವೈಷ್ಣವೋ ಶಪಚೋ ಗುರು. ಒಬ್ಬ ಬ್ರಾಹ್ಮಣ ವಿಪ್ರ, ಅವನಿಗೆ ಮಂತ್ರ ತಂತ್ರ ಎಲ್ಲ ಗೊತ್ತಿರುತ್ತೆ, ಅವನು ಷಟ್ಕರ್ಮಗಳೆಲ್ಲ ಬಲ್ಲವನಾಗಿರ್ತಾನೆ, ಮಹಾಜ್ಞಾನಿ. ಆದ್ರೆ ಅವೈಷ್ಣವ, ಅವನು ವೈಷ್ಣವನಲ್ಲ ಅಂದ್ರೆ ಅವನು ಗುರು ಆಗಕ್ಕೆ ಸಾಧ್ಯವಿಲ್ಲ. ಅವೈಷ್ಣವೋ ಗುರುರ್ನ ಸ್ಯಾತ್ ವೈಷ್ಣವೋ ಶಪಚೋ ಗುರು. ಅವನು ಶಪಚನಾಗಿದ್ರು ಕೂಡ ವೈಷ್ಣವನಾಗಿದ್ರೆ ಅವನ ಗುರು ಅಂತ ಸ್ವೀಕಾರ ಮಾಡ್ಬೇಕು. ಸೊ ಹಾಗೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಏನಂದ್ರೆ, ಮೊದಲು ನಾವು ಗುರುವನ್ನ ಸ್ವೀಕಾರ ಮಾಡ್ಬೇಕು ಅಷ್ಟೇ. ಯಾರು ಕೃಷ್ಣ ತತ್ವವನ್ನು ತಿಳಿದರೆ ಅವರೇ ಗುರು. ಕಿಬಾ ವಿಪ್ರ ಕಿಬಾನ್ಯಾಸಿ ಶೂದ್ರ ಕೇನಿನಯ ಏ ಕೃಷ್ಣ ತತ್ವವೇತ್ತ ಸೇ ಗುರುವಯ. ಯಾರು ಕೃಷ್ಣ ತತ್ವವನ್ನು ಬಲ್ಲವರಾಗಿರ್ತಾರೋ ಅವರನ್ನೇ ನಾವು ಗುರು ಅಂತ ಸ್ವೀಕಾರ ಮಾಡ್ಬೇಕು. ಅದಕ್ಕೋಸ್ಕರ ವಿದುರ ಮೈತ್ರೇಯರನ್ನ ಸಂದರ್ಶನ ಮಾಡ್ತಾರೆ. ಮೈತ್ರೇಯ ಮತ್ತೆ ಪರಾಶರ ಮುನಿಗಳು ಸಂಬಂಧ ಇದೆ, ಗುರು ಶಿಷ್ಯ ಸಂಬಂಧ ಇದೆ. ವೇದವ್ಯಾಸರು ಮತ್ತೆ ಮೈತ್ರೇಯರು ಮಿತ್ರರು, ಅಂದ್ರೆ ಇಬ್ರು ಒಟ್ಟಿಗೆ ಭಗವಂತನ ತತ್ವಜ್ಞಾನವನ್ನ ತಿಳಿದವರಾಗಿದ್ರು. ಸೊ ಅಂತವ್ರ ಹತ್ರ ನಾವು ಹೋಗಿ ತತ್ವಜ್ಞಾನಾರ್ಥವನ್ನ ತಿಳ್ಕೋಬೇಕು. ಸೊ ಇದು ರಹಸ್ಯ. ಪ್ರಶ್ನೆ ಹಾಕಿ ಗುರುಗಳ ಹತ್ರ, ಗುರುಗಳ ಪ್ರಶ್ನೆ ಮಾಡಿ. ಪ್ರಶ್ನೆ ಸರಳವಾಗಿ ಇರ್ಬೋದು, ಸರಳ ಅಂತ ಅನ್ಸುತ್ತೆ, ಬಟ್ ಅದರ ಅರ್ಥ ತುಂಬಾ ದೊಡ್ಡದಾಗಿರುತ್ತೆ. ಸನಾತನ ಗೋಸ್ವಾಮಿ ಅವರು ರೂಪ ಗೋಸ್ವಾಮಿಗಳ ಹತ್ರ ಚೈತ್ರಮಾಗಳ ಹತ್ರ ಹೋಗಿ ಮೊದಲು ಕೇಳಿದೆ ಪ್ರಶ್ನೆ, ಯಾರು ನಾನು ಯಾರು? ನೀನು ಮಹಾಜ್ಞಾನಿ, ನೀನು ಸನಾತನ ಗೋಸ್ವಾಮಿ ಮಹಾಜ್ಞಾನಿ. ಇಲ್ಲ ನಾನ್ ಯಾರು, ಕರೆಕ್ಟ್ ಹೇಳಿ ನನ್ಗೆ ಯಾರು ಅಂತ ಗೊತ್ತಾಗುತ್ತೆ. ಸೊ ಬೇಸಿಕ್ ಕ್ವಶನ್ಸ್ ಇದು. ನಾವ್ ಯಾರು ಫಸ್ಟ್ ತಿಳ್ಕೋಬೇಕು. ನಾವ್ ಯಾರಂತ ಗೊತ್ತಿದೆ ತತ್ವ ಜಿಜ್ಞಾಸೆ ಮಾಡೋದ ಅರ್ಥನೇ ಇಲ್ಲ ಅಲ್ವಾ? ಅಲ್ಲಿ ಆ ಪ್ರಶ್ನೆಗೆ ಉತ್ತರನೇ ಗೊತ್ತಿಲ್ಲ ಅಂದ್ರೆ ಮತ್ತೆ ನಾವು ತತ್ವ ಜಿಜ್ಞಾಸೆ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಬಿದಿರನ ಹತ್ರ ನಾವು ಪ್ರಶ್ನೆಗಳನ್ನ ಹಾಕ್ಬೇಕು ಗುರುಗಳ ಹತ್ರ ಹೋಗಿ. ಯಾರು ನಾನ್ ಯಾರಂತ ನನಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಮತ್ತೆ ನನಗೂ ಭಗವಂತನಿಗೂ ನಡುವೆ ಇರುವ ಸಂಬಂಧವನ್ನ ಯಾಕೆ ನಾನು ಮರ್ತಿದ್ದೀನಿ? ಏನ್ ಕಾರಣ? ಇದೇ 3ನೇ ಸ್ಕಂದದಲ್ಲೇ ಮುಂದೆ ಬರುತ್ತೆ, ಚಾಪ್ಟರ್ 20-21 ಅಲ್ಲಿ
ಯಾಕೆ ಮನುಷ್ಯ ಕಾಮ್ಯ ಕರ್ಮಗಳ ಬಲೆಯಲ್ಲಿ ಸಿಕ್ಕಾಕೊಳ್ತಾನೆ ಅಂತ. ಕಾಮ್ಯ ಕರ್ಮಗಳ ಬಲೆಯಲ್ಲಿ ಸಿಕ್ಕಾಕೊಂಡು ಮತ್ತೆ ಯಾಕೆ ತಾಯಿ ಗರ್ಭವನ್ನ ಪ್ರವೇಶ ಮಾಡ್ತಾನೆ, ಅಲ್ಲಿ ಏನ್ ದುಃಖವನ್ನು ಅನುಭವಿಸ್ತಾನೆ, ಅದನ್ನ ಕಪಿಲ ಮುನಿ ವಿವರಣೆ ಮಾಡ್ತಾರೆ. ಸೊ ನಮ್ಮ ಕಷ್ಟಗಳಿಗೆ ಕಾರಣ ಅಜ್ಞಾನ. ಅಜ್ಞಾನ ಅದೇನು, ನನಗೂ ಭಗವಂತನಿಗೂ ಇರುವ ಸಂಬಂಧವನ್ನ ಮರ್ತಿರೋದೇ ಕಾರಣ. ಅದಕ್ಕೋಸ್ಕರ ಸಂಬಂಧವನ್ನ ನಾವು ಪುನಃಸ್ಥಾಪನೆ ಮಾಡ್ಬೇಕು. ಇದೆ, ನಮಗೂ ಭಗವಂತನ ನಡುವೆ ಸಂಬಂಧ ಇದೆ, ಮರ್ತಿದೀವಿ. ಸೊ ಆ ಸಂಬಂಧ ತತ್ವವನ್ನ ಮತ್ತೆ ನಾವು ಜಾಗೃತಿಗೊಳಿಸ್ಕೋಬೇಕು, ಸಂಬಂಧ ತತ್ವನ ತಿಳ್ಕೋಬೇಕು ನಾವು. ಪಿತಾಮಸ್ಯ ಜಗತ್ತೋ ಮಾತಾ ದಾತ ಪಿತಾಮಹ, ನಾನೇ ನೀನೆಲ್ಲ ತಂದೆ. ಇದು ಇದು ಈ ಶ್ಲೋಕ ನಂಬರ್ 38 ಅಲ್ಲಿ ಮತ್ತೆ ರಿಪೀಟ್ ಮಾಡಿದ್ದೀನಿ. ಜೀವಿಗಳು ಮತ್ತು ದೇವತಮ ಪರಮ ಪುರುಷರನ್ನು ಕುರಿತ ಸತ್ಯಗಳು ಯಾವುದುದು? ಅವರ ಸ್ವರೂಪ ಏನು? ಭಗವಂತನ ಸ್ವರೂಪ ಏನು? ಜೀವನ ಸ್ವರೂಪ ಏನು? ಗುಣದಲ್ಲಿ ಏನು ಭೇದ ಇಲ್ಲ. ಜೀವಿಯಲ್ಲಿ ಏನು ಗುಣ ಇದೆ, ಭಗವಂತನಲ್ಲಿ ಗುಣ ಇದೆ, ಎರಡು ಒಂದೇ. ಆದ್ರೆ ಪರಿಣಾಮದಲ್ಲಿ ಭೇದ ಇದೆ. ಜೀವಿಯಲ್ಲಿರೋ ಗುಣ ಒಂದು ಹನಿ ನೀರಿದ್ದ ಹಾಗೆ, ಒಂದು ಹನಿ ನೀರು. ಬಟ್ ಭಗವಂತನಲ್ಲಿರೋ ಗುಣ ಸಾಗರ. ಕ್ವಾಲಿಟಿ ಒಂದೇ, ಕ್ವಾಂಟಿಟಿ ಭೇದ ಆಗುತ್ತೆ. ಸೊ ಆದ್ರೆ ಅಂತ ಗುಣಗಳನ್ನೇ ಹೊಂದಿರುವಂತಹ ಜೀವ ಯಾಕೆ ಕಷ್ಟ ಪಡ್ತಾನೆ? ಹಾಗಾದ್ರೆ ಸಂಬಂಧ ಮರ್ತಿರೋದಕ್ಕೋಸ್ಕರ ಅಷ್ಟೇ, ಏನೇನಿಲ್ಲ, ಬೇರೆನೇನಿಲ್ಲ. ಯಾವಾಗ ಮತ್ತೆ ನಾವು ಸಂಬಂಧವನ್ನ ಜಾಗೃತಿಗೊಳಿಸ್ಕೊಳ್ತೀವಿ, ನಾನು ಭಗವಂತನ ಸೇವಕ ಅಂತ ನಮ್ಗೆ ಅನ್ಸುತ್ತೆ, ಆ ಜ್ಞಾನ ನಮ್ಗೆ ಯಾವಾಗ ಬರುತ್ತೆ, ಅವಾಗ ಭಗವಂತ ನಮ್ಮನ್ನ ಭೌತಿಕ ಕ್ಲೇಶಗಳಿಂದ ಮುಕ್ತಿ ಮಾಡ್ಬಿಡ್ತಾನೆ. ಅದನ್ನೇ ಮೋಕ್ಷ ಅಂತ ಹೇಳೋದು. ಮೋಕ್ಷಕ್ಕೋಸ್ಕರ ನಾವ್ ಏನೆಲ್ಲ ಮಾಡ್ತೀವಲ್ವಾ, ನಮ್ಗೆ ಏನ್ ತೋಚುತ್ತೆ ಅದೆಲ್ಲ ಮಾಡ್ತೀವಿ, ಮುಕ್ತಿ ಮೋಕ್ಷ ಅಂತ. ಆದ್ರೆ ಶುದ್ಧ ಭಕ್ತನು ಆ ಮುಕ್ತಿ ಮೋಕ್ಷಕ್ಕೂ ಕೂಡ ಪ್ರಯತ್ನ ಮಾಡೋದಿಲ್ಲ. ಅವನಿಗೆ ಬೇಕಾಗಿರೋದು ಕೃಷ್ಣ ಪ್ರೇಮ ಮಾತ್ರ. ಕೃಷ್ಣ ಪ್ರೇಮವನ್ನ ಬಿಟ್ಟು ಬೇರೆ ಏನೇನು ಕೂಡ ಬಯಸದೇ ಇರೋನು ಶುದ್ಧ ಭಕ್ತ ಅಷ್ಟೇ. ಸೊ ಅವನು ಯಾವ ಕಷ್ಟ ಕೋಟೆಲೆಗೂ ಸಿಕ್ಕಾಕೊಳ್ಳೋದಿಲ್ಲ, ಮತ್ತೆ ಗರ್ಭವಾಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ತಪ್ಪಿಸ್ಕೋಬೇಕು ನಾವು, ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ಅನ್ಯ ಮಾರ್ಗ ಇಲ್ಲ. ಅದು ಕೇವಲ ಭಕ್ತಿ ಸೇವೆಯಿಂದ. ಮಾಯಾಮೇತಾಂ ತರಂತಿತೆ, ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅದರಿಂದ ನಾವು ದಾಟ್ಕೊಂಡು ಬರ್ಬೇಕು ಅಂದ್ರೆ ಭಗವಂತನಿಗೆ ನಾವು ಶರಣಾಗತರಾಗ್ಬೇಕು, ಅದು ಗುರುವಿನ ಮೂಲಕ. ಅದಕ್ಕೆ ಪ್ರತಿಯೊಂದು ಜೀವನೂ ಕೂಡ ಮೊದಲು ಆದೋ ಗುರುಪಾದ ಆಶ್ರಯ. ಫಸ್ಟ್ ನಾವು ಗುರುಪಾದಕ್ಕೆ ಶರಣ ಬರಬೇಕು, ಸರೆಂಡರ್ ಆಗ್ಬೇಕು. ಶಿಷ್ಯನಾಗತ್ಯ ಅಂದ್ರೆ ಇಷ್ಟೇ, ಇನ್ನೇನಿಲ್ಲ. ಶಿಷ್ಯನ್ ಬೇಕಾಗಿರೋದು ಒಂದು ಕ್ವಾಲಿಟಿ, ಅವನು ವಿನಮ್ರನಾಗಿ ಹೋಗಿ ಭಕ್ತನ ಆಶ್ರಯಕ್ಕೆ ಬರಬೇಕು, ಸರೆಂಡರ್. ಇಲ್ಲಿ ಹೇಳ್ತಾರೆ, ಸ್ವತೋ ಜ್ಞಾನಂ ಕುತಃ ಪುಂಸಾಂ ಭಕ್ತಿರ್ ವೈರಾಗ್ಯಮೇವ. ಸ್ವತೋ ಜ್ಞಾನಂ ಕುತಃ ಪುಂಸಾಂ, ಅಲ್ಲ ಇವರು ಜ್ಞಾನಿಗಳ ಭಕ್ತರ ಸೇವೆ ಮಾಡದೆ ಸುಖ ಎಲ್ಲಿಂದ ಬರುತ್ತೆ ನಮಗೆ? ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಶಾಂತಿರ್ ಅಯುಕ್ತಸ್ಯ ಕುತಃ ಸುಖಂ. ಶಾಂತಿರ್ ಅಯುಕ್ತಸ್ಯ ಕುತಃ ಸುಖಂ, ಸುಖ ಎಲ್ಲಿದೆ ಅವನಿಗೆ? ಅದೇ ಹೇಳ್ತಾನೆ ರಾಜ, ನಾನು ಭಕ್ಷ್ಯ ಭೋಜನ ಅಂದು ಹೇಳ್ತೇನೆ, ನಾನು ಭಕ್ಷ್ಯ ಭೋಜನ ತಿಂತಾ ಇದ್ದೀನಿ, ನಾನೇನ್ ಕಮ್ಮಿ? ಕುತಃ ಸುಖಂ. ಇಬ್ರು ದುಃಖಿಗಳೇ, ರಾಜನೂ ದುಃಖಿ, ಹಂದಿನೂ ದುಃಖಿ. ಆದ್ರೆ ಅವರವರ ದೃಷ್ಟಿಯಲ್ಲಿ ಅವರವರು ಸುಖಿಗಳೇ. ಆದ್ರೆ ಶಾಸ್ತ್ರ ಹೇಳುತ್ತೆ ಇಲ್ಲ, ಇಬ್ಬರೂ ದುಃಖಿಗಳೇ. ಯಾಕಂದ್ರೆ ಇಲ್ಲಿ ನಿಜವಾದ ಸುಖ ಇಲ್ಲ, ಈ ಭೌತಿಕ ಜಗತ್ತಲ್ಲಿ ಸುಖ ಇಲ್ಲ. ಇದು ಎಂತದ್ದು? ಇದು ದುಃಖಾಲಯಂ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಗತಃ. ಇದು ದುಃಖಾಲಯ. ಇಲ್ಲಿ ಸುಖ ಹುಡ್ಕಕ್ ಹೋಗ್ಬಾರ್ದು ನಾವು. ಶಾಂತಿರ್ ಅಯುಕ್ತಸ್ಯ ಕುತಃ ಸುಖಂ. ಕುತಃ ಸುಖಂ, ಎಲ್ಲಿದೆ ಸುಖ? ಸುಖ ಇದೆ, ಎಲ್ಲಿ ಸುಖ ಇದೆ? ಯತ್ರ ಗಾಯಂತಿ ಮದ್ಭಕ್ತ, ಯತ್ರ ಗಾಯಂತಿ ಮದ್ಭಕ್ತ. ನನ್ನ ಶುದ್ಧ ಭಕ್ತ ಎಲ್ಲಿ ಹಾಡ್ತಾ ಇರ್ತಾನೆ, ಎಲ್ಲಿ ಭಾಗವತ ಸಂಕೀರ್ತನೆ ನಡೀತಾ ಇರುತ್ತೆ, ಭಾಗವತ ಕೀರ್ತನೆ ನಡೀತಾ ಇರುತ್ತೆ, ಪಾಠ ಪ್ರವಚನ ನಡೀತಾ ಇರುತ್ತೆ, ಅಲ್ಲ ಮಾತ್ರ ಭಗವಂತ ವಾಸ ಮಾಡ್ತಾನೆ.
ತತ್ರ ತಿಷ್ಠಾಮಿ ನಾರದ. ಹೌದು, ಎಲ್ರ ಹೃದಯದಲ್ಲೂ ಭಗವಂತ ಇದ್ದಾನೆ ಪರಮಾತ್ಮನಾಗಿ. ಮತ್ತೆ ದುಃಖ ಯಾಕೆ ಪಡ್ತದಾನೆ ಹಾಗಾದ್ರೆ ಜೀವ? ಹ್ಮ್ ಇರ್ಬೇಕಿತ್ತಲ್ಲ ಹಾಗಾದ್ರೆ, ಸುಖವಾಗಿರ್ಬೇಕಿತ್ತಲ್ಲ ಅವನು ಜೀವ. ಸುಖ ಎಲ್ಲಿಗಿದೆ? ಯಾರಿಗಿದೆ ಸುಖ? ಇಲ್ಲಿ ಹೇಳ್ತಾರೆ ಸ್ವತೋ ಜ್ಞಾನಂ ಕುತ ಪುಂಸಾಂ ಭಕ್ತಿ ವೈರಾಗ್ಯ. ಯಾವಾಗ ನಾವು ಭಗವಂತನ ಆಶಯಕ್ಕೆ ಬರ್ತೀವಿ ಅವಾಗ ಮಾತ್ರ ಭಕ್ತಿ ವೈರಾಗ್ಯ ಬರುತ್ತೆ. ಭಕ್ತಿರ್ ವೈರಾಗ್ಯಮೇವ. ಜ್ಞಾನ ಫಸ್ಟು ಸ್ವತೋ ಜ್ಞಾನಂ ಕುತ ಪುಂಸಂ ಭಕ್ತಿರ್ ವೈರಾಗ್ಯಮೇವ. ಏನು ಜ್ಞಾನ ಅಂದ್ರೆ, ಏನು ವೈರಾಗ್ಯ ಅಂದ್ರೆ, ಏನು ಭಕ್ತಿ ಅಂದ್ರೆ ಫಸ್ಟ್ ನಾವು ಇದನ್ನ ತಿಳ್ಕೋಬೇಕು. ಇಲ್ಲಾಂದ್ರೆ ಅವನಿಗೆ ಎಲ್ಲಿಂದ ಸಿಗುತ್ತೆ ಸುಖ? ಭಕ್ತರ ಸಹಾಯವಿಲ್ಲದೆ ಭಕ್ತಿ ಸೇವೆಯ ಜ್ಞಾನ ವಿರಕ್ತಿಗಳನ್ನು ಪಡೆಯಲು ಹೇಗೆ ಸಾಧ್ಯ? ಭಕ್ತಿಸ್ತು ಭಕ್ತಿಸ್ತು ಭಗವದ್ ಭಕ್ತಾತ್ ಉಪಜಾಯತೆ. ಭಕ್ತಿ ಹೇಗ್ ಬೆಳೆಯುತ್ತೆ? ಭಕ್ತಿ ಖಂಡಿತವಾಗ್ಲೂ ಭಗವದ್ ಭಕ್ತಾತ್ ಉಪಜಾಯತೆ. ಭಗವದ್ ಭಕ್ತ ಸಂಗಾತ್ ಉಪಜಾಯತೆ. ಯಾವಾಗ ನಾವು ಭಕ್ತರ ಸಂಘದಲ್ಲಿ ಬರ್ತೀವೋ ಅವಾಗ ಭಕ್ತಿ ಬೆಳೆಯುತ್ತೆ, ಇಲ್ಲಾಂದ್ರೆ ಬೆಳೆಯೋದಿಲ್ಲ. ಭಗವಂತನ ಭಕ್ತರ ಸಂಪರ್ಕಕ್ಕೆ ಬರಬೇಕು ನಾವು, ಅವಾಗ ಭಕ್ತಿ ಬೆಳೆಯುತ್ತೆ, ತಾನಾಗಿ ಬೆಳೆಯುತ್ತೆ, ಇಲ್ಲಾಂದ್ರೆ ಬೆಳೆಯೋದಿಲ್ಲ. ಹೀಗೆ ಹೇಳ್ತಾರೆ ಇಲ್ಲಿ ಮೈತ್ರಿಯರು ಹೇಳ್ತಿದ್ರೆ, ಭಕ್ತರ ಸಹಾಯವಿಲ್ಲದೆ ಭಕ್ತಿ ಸೇವೆಯ ಜ್ಞಾನ ಮತ್ತು ವಿರಕ್ತಿಗಳನ್ನ ಪಡೆಯಲು ಹೇಗೆ ಸಾಧ್ಯ? ಈಗ ಕೃಷ್ಣ ಮನುಷ್ಯನ ಲೀಲೆಗೆ ಬಂದಾಗ, ಮಾನವ ಲೀಲೆಯಲ್ಲಿ ಬಂದಾಗ ತಾನೂ ಗುರುವನ್ನ ಸ್ವೀಕಾರ ಮಾಡ, ಸಾಂದೀಪಿನಿ ಋಷಿ. ರಾಮನಾಗಿ ಬಂದಾಗ ಗುರುವನ್ನ ಸ್ವೀಕಾರ ಮಾಡ, ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ಗುರುಗಳನ್ನ ಸ್ವೀಕಾರ ಮಾಡಿದ್ರು. ಯಾಕೆ ಮಾಡಿದ್ರು? ತಾವು ಜೀವನದಲ್ಲಿ ತಮ್ಮ ಲೀಲೆಗಳಲ್ಲಿ ಏನು ಮಾಡಿ ತೋರಿಸ್ತಾರೆ ಅದು ನಮ್ಗೆ ಪಾಠ. ಅದಕ್ಕೋಸ್ಕರ ಪ್ರತಿಯೊಬ್ರು ಗುರುವನ್ನ, ಆಧ್ಯಾತ್ಮಿಕ ಗುರುವನ್ನ ಸ್ವೀಕಾರ ಮಾಡ್ಬೇಕು ಅನ್ನೋದೇ ಇಲ್ಲಿ ವಿದುರರ ಸಂದೇಶ. ಅದಕ್ಕೋಸ್ಕರ ಅವರು ಮೈತ್ರಿಯನ್ನ ಭೇಟಿ ಮಾಡಿದ್ದು. ಉದ್ಧವ ವಯಸ್ಸಲ್ಲಿ ಚಿಕ್ಕವರಾಗಿದ್ರು ವಿದುರನಿಗಿಂತ, ಆದ್ರೂ ಭಗವಂತನ ಹತ್ತಿರದ ಕಂಡವನಾಗಿದ್ದ. ಉದ್ಧವ ಭಗವಂತನ ಹತ್ತಿರದ ನೋಡಿದ್ದ. ಭಗವಂತನ ಎಲ್ಲ ಒಳ ಹೊರು ಎಲ್ಲ ಗೊತ್ತಿತ್ತು ಉದ್ಧವನಿಗೆ. ಆದ್ರೆ ವಿದುರನಿಗೆ ಅವರು ನೇರವಾಗಿ ಉಪದೇಶ ಮಾಡ್ಲಿಲ್ಲ, ಮೈತ್ರಿಯರ ಹತ್ರ ಕಳ್ಸಿದ್ರು. ಮೈತ್ರಿಯರ ಹತ್ರ ಕಳ್ಸಿದ್ರು. ಮೈತ್ರಿಯರ ಹತ್ರ ಏನ್ ಪ್ರಶ್ನೆ ಮಾಡ್ತಾರೆ ವಿದುರ, ಅದನ್ನೇ ಇಡೀ ಚಾಪ್ಟರ್ ನಮ್ಗೆ ಇಲ್ಲಿ ಹೇಳ್ತಾರೆ. ದೇವೋತ್ತಮ ಪರಮ ಪುರುಷ ಹರಿಯ ಲೀಲೆಗಳನ್ನು ತಿಳಿಯುವ ದೃಷ್ಟಿಯಿಂದ ತಮ್ಮ ಮುಂದೆ ಈ ಎಲ್ಲ ಪ್ರಶ್ನೆಗಳನ್ನ ಇಟ್ಟಿದ್ದೇನೆ. ವಿದುರ ಕೇಳ್ತಾನೆ, ಭಗವಂತನ ಲೀಲೆ ಬಗ್ಗೆ ನಾವು ಶ್ರವಣ ಮಾಡ್ಬೇಕಾಗಿತ್ತು, ಅದಕ್ಕೋಸ್ಕರ ಈ ಪ್ರಶ್ನೆಗಳೆಲ್ಲ ಹಾಕಿದ್ದೀನಿ, ಉತ್ತರ ಹೇಳಿ. ಹಾಗಾದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಉತ್ತರ? ಇದು ನಮ್ಗೆ ಗೊಂದಲ. ಪರೀಕ್ಷಿತ್ ಮಹಾರಾಜ ಇನ್ನ 7 ದಿನದಲ್ಲಿ ತಕ್ಷಕ ಬಂದು ಅವ್ರನ್ನ ಕಚ್ತಾನೆ, ದೇಹತ್ಯಾಗ ಮಾಡ್ಬೇಕು ಪರೀಕ್ಷಿತ. ಆ ಸಮಯದಲ್ಲಿ ಪರೀಕ್ಷಿತ ಶುಕಮುನಿಗಳನ್ನ ಏನ್ ಪ್ರಶ್ನೆ ಕೇಳ್ತಾನೆ, ಈ ಸೃಷ್ಟಿ ಕಾರ್ಯ ಹೇಗಾಯ್ತು? ಅಂದ್ರೆ ಪ್ರತಿಯೊಬ್ಬರೂ ಕೂಡ ಸೃಷ್ಟಿಯ ಬಗ್ಗೆ ತಿಳ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಬೇಕು. ಕಷ್ಟ, ಓಕೆ, ಅರ್ಥ ಆಗೋದಿಲ್ಲ, ಕಷ್ಟ ಆಗ್ಬೋದು. ಹೇಗೆ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಭಗವಂತ? ನೆಕ್ಸ್ಟ್ ಉತ್ತರ, ಬ್ರಹ್ಮಾಂಡಗಳ ರಚನೆ ಹೇಗಾಯ್ತು? ಕಾರಣವಶಾಹಿ ವಿಷ್ಣು ಹೇಗೆ ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾರೆ? ಹಾಗೆ ನಮ್ಮ ಜಿಜ್ಞಾಸೆ ಏನಿರ್ಬೇಕು, ಫಸ್ಟ್ ಸೃಷ್ಟಿ ತತ್ವದ ಬಗ್ಗೆ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಾವು ನೇರವಾಗಿ ಕೃಷ್ಣ ಲೀಲೆಗಳಿಗೆ ಹೋಗ್ಬಾರ್ದು, ಅಂದ್ರೆ ದ್ವಾರಕ ಗೋಕುಲ ಲೀಲೆಗಳಿಗೆ ಹೋಗ್ಬಾರ್ದು. ನಾವು ಅರ್ಥ ಆಗೋದಿಲ್ಲ ಅದು. ಅರ್ಥ ಆದ್ರೂ ಎಷ್ಟಕ್ಕೆ ಅರ್ಥ ಆಗುತ್ತೆ, ನಮ್ಗೆ ಏನ್ ಜ್ಞಾನ ಇದೆ ಅದಕ್ಕೆ ತಕ್ಕಂಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಮೊದಲು 9 ಸ್ಕಂದ ಚೆನ್ನಾಗಿ ಓದ್ಬೇಕು, ಅದ್ರಲ್ಲಿ ಸೃಷ್ಟಿ ಕಾರ್ಯ ಹೇಗ್ ನಡೆಯುತ್ತೆ ನೋಡ್ಕೋಬೇಕು, ತಿಳ್ಕೋಬೇಕು. ಆಮೇಲೆ ಭಗವಂತ ಲೀಲೆಗಳಿಗೆ ನಾವು ಪ್ರವೇಶ ಮಾಡ್ಬೇಕು. ಇದೆಲ್ಲ ಯಾರಿಗೋಸ್ಕರ ಅಂತ ಅಂದ್ರೆ, ದೃಷ್ಟಿ ಕಳಕೊಂಡ, ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಯನ್ನ ಕಳ್ಕೊಂಡ ನಷ್ಟ ಚಕ್ಷುಷ. ಈಗ ನಮ್ಗೆಲ್ಲ ಜ್ಞಾನ ಕಳೆದೋಗಿದೆ, ನಮ್ಗೆ ಜ್ಞಾನ ಅಂದ್ರೆ ಗೊತ್ತಿಲ್ಲ, ನಾವು ಬರೀ ಆಹಾರ ಭಯ ನಿದ್ರೆ ಮೈತು ಅಂದ್ರೆ ತೊಳಗಿದೀವಿ. ಸೊ ನಮ್ಮಂತ ಬದ್ಧ ಜೀವಿಗಳಿಗೆ ವಿದುರ ಪ್ರಶ್ನೆ ಮಾಡ್ತಾ ಇದ್ರೆ, ಯಾರು ನಷ್ಟ ಚಕ್ಷುಷ
ಆಧ್ಯಾತ್ಮಿಕ ಜ್ಞಾನವನ್ನ ಕಳ್ಕೊಂಡಿದ್ದಾರೆ ಅಂತವ್ರಿಗೋಸ್ಕರ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಅವರಿಗೋಸ್ಕರ ಅಲ್ಲ, ಅವರಿಗೋಸ್ಕರ ಪ್ರಶ್ನೆ ಮಾಡೋದಲ್ಲ, ನಮಗೋಸ್ಕರ ಪ್ರಶ್ನೆ ಮಾಡೋದು. ಇಲ್ಲಿ ಹೇಳ್ತಾರೆ ನೋಡಿ, ಐಹಿಕ ಪ್ರಭಾವದಿಂದ ಅಂದ್ರೆ ಮಾಯಾ ತಮ್ಮ ಆಧ್ಯಾತ್ಮಿಕ ದೃಷ್ಟಿಯನ್ನು ಕಳಕೊಂಡವರೆಲ್ಲರ ಸ್ನೇಹಿತರಾಗಿದ್ದು ಇದು ಈ ಪ್ರಶ್ನೆಗೆ ಕಾರಣ ಆಯಿತು. ಯಾಕೆ ಮೈತ್ರಿಯರನ್ನ ಪ್ರಶ್ನೆ ಮಾಡ್ತಂದ್ರೆ, ಗುರುಗಳು, ಆಧ್ಯಾತ್ಮಿಕ ಗುರುಗಳು ತಮ್ಮ ಶಿಷ್ಯಂತರನ್ನ ಭಗವದ್ಧಾಮಕ್ಕೆ, ಭಗವಂತನ ಬಗ್ಗೆ ತಿಳುವಳಿಕೆ ಕೊಡುವಂತಹ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಗುರು ಶಿಷ್ಯನ ಸಂಬಂಧ ಹೇಗಿರುತ್ತೆ ಗೊತ್ತಾ? ಗುರು ಮತ್ತೆ ಶಿಷ್ಯನ ನಡುವೆ ಒಂದು ಸಂಬಂಧ, ಒಂದು ಅಗ್ರಿಮೆಂಟ್ ಇರುತ್ತೆ. ಏನು ಒಪ್ಪಂದ? ಆ ಶಿಷ್ಯನ ಪಾಪಗಳನ್ನೆಲ್ಲ ಗುರು ಸ್ವೀಕಾರ ಮಾಡ್ತಾರೆ. ಯಾವಾಗ? ದೀಕ್ಷೆ ಸಮಯದಲ್ಲಿ. ಅವರೆಲ್ಲ ಪಾಪಗಳನ್ನ ಸಂಪೂರ್ಣವಾಗಿ ಗುರು ಸ್ವೀಕಾರ ಮಾಡಿದ್ಮೇಲೆ ಆ ಶಿಷ್ಯನನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಗುರುಗೆ. ಶಿಷ್ಯನಾದವನು ತನ್ನ ಸಂಪೂರ್ಣವನ್ನ ಗುರುಗೆ ದಾರಿ ಹೇಳ್ಕೊಡ್ತಾನೆ. ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣೆ. ಸೊ ಇಬ್ಬರ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಒಂದು ಅಲೌಕಿಕ ಸಂಬಂಧ ಇರುತ್ತೆ. ಈ ಕನೆಕ್ಷನ್ ಇಲ್ಲ ಅಂತ ನಮ್ಗೆ ಗುರು ಕೃಷ್ಣ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ಅಧ್ಯಾಯದಲ್ಲಿ ಗುರು ಮತ್ತೆ ಶಿಷ್ಯರ ಸಂಬಂಧ ಹೇಗಿರುತ್ತೆ, ಗುರು ಶಿಷ್ಯರ ಸಂಬಂಧ ಏರ್ಪಟ್ಟ ಮೇಲೆ ನಾವ್ ಯಾವ ತರ ಅವ್ರನ್ನ ಪ್ರಶ್ನೆ ಮಾಡ್ಬೇಕು, ಯಾವ್ದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು, ಸೊ ಇದೆಲ್ಲ ಡೀಟೇಲ್ಸ್ ನಮ್ಗೆ ವಿದುರನ ಪ್ರಶ್ನೆ ಈ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ನಮ್ಗೆ ಸಿಗುತ್ತೆ. ಸೊ 1 ಗಂಟೆ ಅಥವಾ 3/4 ಗಂಟೆಯಲ್ಲಿ ನಾವು ಎಷ್ಟು ಚರ್ಚೆ ಮಾಡಕ್ಕಾಗತ್ತೆ? ಅದು ಸಮುದ್ರದಲ್ಲಿ ಒಂದು ಹನಿ ನೀರನ್ನ, ಒಂದು ಹನಿ ನೀರಲ್ಲೂ ಒಂದು ಆಟಮ್, ಅದು ಮಾತ್ರ ಪ್ರೋಕ್ಷಣೆ ಮಾಡ್ಬೋದು ಅಷ್ಟೇ. ಓಕೆ, ಸೊ ಇಷ್ಟು ಮಾತಾಡೋಕ್ಕೂ ನಮ್ಗೆ ಭಾಗವತ ಧರ್ಮದ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ. ಗುರು ಮತ್ತೆ ವೈಷ್ಣವರ ಕೃಪೆ, ಹರಿ ಗುರು ವೈಷ್ಣವರ ಕೃಪೆ, ನಾವು ಏನಾದ್ರು ಕಿಂಚಿತ್ತು ಭಗವಂತನ ಬಗ್ಗೆ ಮಾತಾಡಿದ್ರೆ ಅದೆಲ್ಲ ಗುರುಗಳ ಕೃಪೆ. ಓಕೆ, ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಟೈಮ್ ಇದೆ. ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬಹುದು. ಸೊ ಅನ್ಮ್ಯೂಟ್ ಮಾಡ್ಕೊಡಿ. ಪ್ರಶ್ನೆ ಏನಾದ್ರು ಇದ್ರೆ ಹೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಒಬ್ಬ ಗುರು ಸಿಕ್ಬಿಟ್ಟು ಆ ಜನ್ಮದಲ್ಲಿ ಅವರು ಇದಾಗಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮಕ್ಕೆ ಅವ್ರಿಗೆ ಗುರು ಸಂಬಂಧ ಹೆಂಗ್ ಬರುತ್ತೆ? ಅವರಿಗೆ ಅವ್ರ ಗುರು ಹತ್ರ ಹೆಂಗ್ ಹೋಗೋಕ್ಕಾಗುತ್ತೆ ಅವ್ರಿಗೆ? ಓಕೆ, ಬಿಲ್ವಮಂಗಲ್ ಠಾಕೂರ್. ಓಕೆ, ಒಳ್ಳೆ ಪ್ರಶ್ನೆ. ಬಿಲ್ವಮಂಗಲ್ ಠಾಕೂರ್ ಅವರ ಜೀವನದಲ್ಲಿ ಒಬ್ಬ ವೇಷೆ ಅವರ ಗುರು ಆಗ್ತಾಳೆ. ಚಿಂತಾಮಣಿ ಅನ್ನೋ ಒಬ್ಬ ವೇಷೆ ಗುರು ಆಗ್ತಾರೆ. ಯಾಕೆ ಅಂದ್ರೆ ಗುರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಅಂದ್ರೆ ಗುರು ತನ್ನ ಶಿಷ್ಯನ ಅಂದ್ರೆ ಸಂಬಂಧ ಶಾಶ್ವತವಾಗಿರುತ್ತೆ. ಗುರು ಮತ್ತೆ ಶಿಷ್ಯನ ನಡುವೆ ಸಂಬಂಧ ಶಾಶ್ವತವಾಗಿರುತ್ತೆ. ಬಟ್ ಯಾವ ರೂಪದಲ್ಲಿ ಗುರು ಆ ಶಿಷ್ಯನಿಗೆ ಮಾರ್ಗದರ್ಶನ ಮಾಡ್ತಾರೆ ಅದು ನಾವು ಹೇಳಕ್ ಬರೋದಿಲ್ಲ. ಪ್ರಭುಪಾದರು ಒಂದು ಇದರಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, ಬಿಲ್ವಮಂಗಲ್ ಠಾಕೂರು ಆ ವೇಷೆಯನ್ನ ತನ್ನ ಆಧ್ಯಾತ್ಮಿಕ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಅವಳು ಹೇಳಿದಂತಹ ಕೆಲವು ಮಾತುಗಳು ಅಥವಾ ಅವರ ಹೃದಯ ಪರಿವರ್ತನೆ ಮಾಡುವಂತ ಮಾತುಗಳು ಅವರ ಜೀವನವನ್ನೇ ಬದಲಾಯಿಸುತ್ತೆ, ಕೃಷ್ಣನ ತೋರಿಸ್ಕೊಡುತ್ತೆ. ಸೊ ಯಾರು ಕೃಷ್ಣನ ತೋರಿಸ್ತಾರೆ ಅವರು ಗುರು ಅಷ್ಟೇ. ಓಕೆ, ಸೊ ಒಂದು ವೇಳೆ ನೀವು ಕೇಳಿದ ಪ್ರಶ್ನೆ, ಈ ಜನ್ಮದಲ್ಲಿ ನಾವು ನಮ್ಮ ಸಂಪೂರ್ಣ ಆಧ್ಯಾತ್ಮಿಕ ಪ್ರಗತಿ ಸಾಧಿಸಕ್ ಆಗಿಲ್ಲ ಅದಿಟ್ಕೊಳ್ಳಿ, ಮುಂದಿನ ಜನ್ಮದಲ್ಲಿ ಆ ಗುರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಮುಂದಿನ ಮಾರ್ಗದರ್ಶನ ಮಾಡ್ತಾರೆ. ಬಟ್ ಗುರು ಬೇಕೇ ಬೇಕು. ಬಟ್ ಯಾವ ರೂಪದಲ್ಲಿ ಬರ್ತಾರೆ ಅಂತ ನಮ್ಗೆ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಗುರು ಪ್ರತಿ ಜನ್ಮದಲ್ಲಿ ಪ್ರಾಪ್ತಿ ಆಗೋದಿಲ್ಲ, ಯಾವುದೋ ಒಂದು ಜನ್ಮಕ್ಕೆ ಪ್ರಾಪ್ತಿ ಆಗ್ತಾರೆ. ಅಲ್ಲಿಂದ ಮುಂದಕ್ಕೆ ನಮ್ಮ ಸ್ಪಿರಿಚುವಲ್ ಜರ್ನಿ ಶುರು ಆಗುತ್ತೆ. ನಮ್ಮ ಆಧ್ಯಾತ್ಮಿಕ ಜೀವನ ಶುರು ಆಗೋದು ಯಾವಾಗ ಅಂದ್ರೆ ನಮ್ಗೆ ಯಾವಾಗ ಗುರು ಪ್ರಾಪ್ತಿ ಆಗ್ತಾರೆ ಅಲ್ಲಿಂದ ಮುಂದಕ್ಕೆ. ಓಕೆ, ಈಗ ಎಷ್ಟೋ ಜನ್ಮಗಳ ಸಾಧನ ಇರ್ಬೋದು ಅಥವಾ ಕೃಪೆ ಇರ್ಬೋದು, ಗುರು ಪ್ರಾಪ್ತಿ ಆಗಿದ್ದಾರೆ. ಒಂದ್ ವೇಳೆ ನಾನು ಈ ಲೈಫ್ ಟೈಮ್ ಅಲ್ಲಿ ಸಂಪೂರ್ಣ ಪ್ರಗತಿ ಸಾಧಕ ಆಗಿಲ್ಲ, ಭಕ್ತಿ ಯೋಗದಲ್ಲಿ ನಾನು ಫೇಲ್ಯೂರ್ ಆಗ್ಬಹುದು. ಸೊ ಆಗ ಮುಂದಿನ ಜನ್ಮದಲ್ಲಿ ನನಗೆ ಅಲ್ಲಿಂದ ಪ್ರಗತಿ ಆಗುತ್ತೆ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಲ್ವಾ,
ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ. ಸೊ ಶುಚಿವಂತರ ಶ್ರೀಮಂತರ ಮನೆಯಲ್ಲಿ ಭಗವಂತ ನಮ್ಗೆ ಹುಟ್ಟೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾನೆ. ಸೊ ವ್ಯವಸ್ಥೆ ರೆಡಿ ಇದೆ, ವ್ಯವಸ್ಥೆ ಸಿದ್ಧ ಇದೆ, ನಾವು ಸ್ವೀಕಾರ ಮಾಡ್ತೀವೋ ಇಲ್ಲೋ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ. ಅದಕ್ಕೆ ಗುರುವನ್ನು ಸ್ವೀಕಾರ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಾವು ಭಗವಂತನನ್ನ ಕಾಣೋದಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ಗುರು ಬೇಕೇ ಬೇಕು. ನಷ್ಟ ಇಲ್ಲ, ಭಕ್ತಿ ಸೇವೆಯಲ್ಲಿ ಯಾವುದು ನಷ್ಟ ಇಲ್ಲ, ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಗುರು ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಎಲ್ರಿಗೂ. ಹೇಗೆ ಯಾರು ಭಾಗವತಂ ಇಲ್ಲಿ ಓದಕ್ ಶುರು ಮಾಡಿಲ್ಲ ದಯವಿಟ್ಟು ಓದಿ. ಯಾರ ಹತ್ರ ಭಾಗವತಂ ಇಲ್ಲ ದಯವಿಟ್ಟು ತಗೊಳ್ಳಿ, ಇನ್ನೊಬ್ಬರಿಗೆ ತಗೊಳಕ್ಕೆ ಪ್ರೇರಣೆ ಮಾಡಿ. ಸೊ ಭಾಗವತ ನಮ್ಮ ಲೈಫ್ ಅಂಡ್ ಸೋಲ್ ಆಗ್ಬೇಕು. ಯಾವಾಗ ನಾವು ಸಂಪೂರ್ಣ ಭಾಗವತಂಗೆ ಡಿಪೆಂಡ್ ಆಗ್ತೀವಿ ಅಂದ್ರೆ ಕೃಷ್ಣನ್ ಡಿಪೆಂಡ್ ಆಗ್ತೀವಿ, ಕೃಷ್ಣ ನಮ್ಮ ನೋಡ್ಕೊಂಡು ಹೋಗ್ತಾನೆ. ನಮ್ ಜವಾಬ್ದಾರಿ ಕೃಷ್ಣನ್ ಬಿಟ್ಟಿದ್ದು ಅಷ್ಟೇ. ಓಕೆ ಓಕೆನಾ? ಇನ್ನೇನು ಪ್ರಶ್ನೆ ಐತೆ ಯಾರಿಗಾದ್ರು? ಥ್ಯಾಂಕ್ ಯು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸೊ ನನಗೆ ಇವತ್ತು ಸೇವೆ ಕೊಟ್ಟಿದ್ದ ಭಕ್ತರಿಗೆಲ್ರಿಗೂ ಮತ್ತೆ ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಎಲ್ರಿಗೂ ನನ್ನ ಧನ್ಯವಾದಗಳು. ಎಲ್ರಿಗೂ ಗುರು ಕೃಪೆ, ಹರಿ ಗುರು ವೈಷ್ಣವ ಕೃಪೆ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಓಕೆ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ, ಸಮೇತ ಭಕ್ತ ವೃಂದ ಕಿ ಜೈ, ಗ್ರಂಥ ಶ್ರೀಮದ್ ಭಾಗವತಂ ಕಿ ಜೈ, ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಹರಿನಾಮ ಸಂಕೀರ್ತನ ಮಹಾಯಜ್ಞ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು. ಹರೇ ಕೃಷ್ಣ.